ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ಬಿಗ್ ಜೆ ಟಿವಿಯ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಇಂದು ನಾವು ಅಡಿಕ್ಷನ್ಸ್, ದುರಭ್ಯಾಸಗಳು, ದುಶ್ಚಟಗಳು, ಬ್ಯಾಡ್ ಹ್ಯಾಬಿಟ್ಸ್, ಇದು ಈ ದಿನಮಾನಗಳಲ್ಲಿ ಬಹಳ ವೇಗವಾಗಿ ಆವರಿಸಿಕೊಳ್ಳುತ್ತಿರುವಂಥದ್ದು. ಅನೇಕ ಯೌವನಸ್ಥರು, ಅನೇಕರು ಅಡಿಕ್ಷನ್ಗಳು ಒಳಗಾಗಿದ್ದಾರೆ. ಎಲ್ಲಿ ನೋಡಿದ್ರು ಸಮಾಜದ ಬಹಳ ದೊಡ್ಡ ಪಿಡುಗಿದು. ಇಂದು ನಮ್ಮ ಬಿಗ್ ಜೆ ಟಿವಿಯಲ್ಲಿ ಅಡಿಕ್ಷನ್ ಅಂದರೆ ಏನು, ದುಶ್ಚಟಗಳು ಅಂದರೆ ಏನು, ದುಶ್ಚಟಗಳಿಗೆ ಹೇಗೆ ಜನರು ಒಳಗಾಗ್ತಾರೆ, ದುಶ್ಚಟಗಳು ಹೇಗೆ ಮನುಷ್ಯರನ್ನ ಅದು ಹಿಡಿದುಕೊಂಡು ಬಿಡ್ತದೆ, ಹಾಗೆ ದುಶ್ಚಟಗಳಿಂದ, ಅಡಿಕ್ಷನ್ಗಳಿಂದ ಹೇಗೆ ಮನುಷ್ಯ ಹೊರಗೆ ಬರಬಹುದು, ಸ್ಪಷ್ಟವಾದ ಬೋಧನೆಯನ್ನು ಕಲಿಸುವುದಕ್ಕಾಗಿ ನಮ್ಮೊಂದಿಗೆ ಇಂದು ಇದ್ದಾರೆ ಪಾಸ್ಟರ್ ಯೇಸುಪಾದ, ಅಸೆಂಬ್ಲೀಸ್ ಆಫ್ ಗಾಡ್ AG ಸಂಸ್ಥೆಯ ಗೋವಾ ಹಾಗೂ ಕರ್ನಾಟಕದ ಯೂತ್ ಯವನಸ್ತ್ರ ವಿಭಾಗದ ಟೀಮ್ನ ಸೆಕ್ರೆಟರಿ ಅವರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಹಾಗೂ ಬೆಂಗಳೂರಿನ ಕವನೆಂಟ್ AG ಸಭೆಯಲ್ಲಿ ಸಭಾಪಾಲಕರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಅನೇಕ ವರ್ಷಗಳಿಂದ ಯೌವನಸ್ಥರ ನಡುವೆ ಈ ರೀತಿ ದುರಭ್ಯಾಸಗಳಿಗೆ ತುತ್ತಾದಂಥ ಅನೇಕ ಯೌವನಸ್ಥರನ್ನ ಬದಲಾಯಿಸುತ್ತಾ, ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಲ್ಲಿ ಬೋಧಿಸುತ್ತಾ, ಅನೇಕ ದುಶ್ಚಟಗಳಿಗೆ ಒಳಗಾದ ಯೌವನಸ್ಥರಿಗೆ ಸಲಹೆಗಳನ್ನು ಕೊಡ್ತಿರುವಂಥ ಸೇವಕರು ಇಂದು ನಮ್ಮೊಂದಿಗೆ ರೆವರೆಂಡ್ ಯೇಸುಪಾದಂ ಅವರು ಇದ್ದಾರೆ. ಬಿಗ್ ಜೆ ಟಿವಿಯ ಪರವಾಗಿ ರೆವರೆಂಡ್ ಯೇಸುಪಾದಂ ಅವರೇ, ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತ. ಥ್ಯಾಂಕ್ ಯು ಪಾಸ್ಟರ್, ಈಗ ಅಡಿಕ್ಷನ್, ದುಶ್ಚಟಗಳು ಬಹಳ ವ್ಯಾಪಕವಾಗಿ ಆವರಿಸಿಕೊಂಡಿದೆ. ಮನುಷ್ಯರು ಹೇಗೆ ಅಡಿಕ್ಷನ್ಗೆ ಒಳಗಾಗ್ತಾರೋ ಗೊತ್ತಾಗೋದಿಲ್ಲ. ಒಂದು ಬಾರಿ ದುಶ್ಚಟಗಳಿಗೆ ಒಳಗಾಗಿ ಆ ದುಶ್ಚಟಗಳೇ ಅವರ ಅಭ್ಯಾಸಗಳಾಗಿ, ದುರಭ್ಯಾಸಗಳಾಗಿ ಅದೇ ಅವರ ಜೀವನ ಆಗಿಬಿಟ್ಟಿದ್ರು. ನಿಮಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಇರೋದ್ರಿಂದ ಅಡಿಕ್ಷನ್ ಅಂದ್ರೆ ಏನ್ ಸರ್? ಓಕೆ, ಫಸ್ಟ್ ಆಫ್ ಆಲ್ ಮಂಜು, ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಫಾರ್ ಚೂಸಿಂಗ್ ದಿಸ್ ಟಾಪಿಕ್. ನಾವು ಈ ಒಂದು ವಿಷಯವನ್ನು ಆರಿಸಿಕೊಂಡಿದ್ದಕ್ಕೆ ನಿಜವಾಗ್ಲೂ ಬಿಗ್ ಜೆ ಮತ್ತು ನಿಮಗೆ ಧನ್ಯವಾದಗಳು. ಯಾಕಂದರೆ ರೈಟ್ ಟೈಮ್, ಈ ಕೋವಿಡ್ ಪೀರಿಯಡ್ನಲ್ಲಿ ಹೌದು ಅನೇಕ ಕಡೆ ಅನೇಕ ಅನಾಹುತಗಳು ನಡೀತಿದ್ದಲ್ಲಿ, ಒಂದು ಕಡೆ ಶಾರೀರಿಕವಾಗಿ ಅನೇಕ ಲಾಸಸ್ ನೋಡಿದ್ರು ಕೂಡ ಮಾನಸಿಕವಾಗಿ ಕೂಡ ಅನೇಕ ಲಾಸ್ ನೋಡ್ತಿದ್ದೀವಿ. ಓಕೆ, ಸೊ ಹೇಗೆ ಶಾರೀರಿಕವಾಗಿ ಜನರು ಈ ಭೂಮಿಯನ್ನು ಬಿಟ್ಟು ಹೋಗ್ತಾ ಇದ್ರು, ಹಾಗೆ ಮಾನಸಿಕವಾಗಿ ಕೂಡ ಅನೇಕರು ನೈತಿಕ ವಿಷಯಗಳನ್ನು ತೊರೆದುಕೊಳ್ತಾ ಇದ್ದಾರೆ, ಸ್ಪೆಷಲಿ ದಿ ಯಂಗ್ ಜನರೇಷನ್. ಆ್ಯಂಡ್ ದ ರೈಟ್ ಟಾಪಿಕ್ ರೈಟ್ ಆಫ್ಟರ್ ಕೋವಿಡ್. ಯಾಕಂದರೆ ತುಂಬ ಸಮಯ ಆಯಿತು, ಔಟ್ ಆಫ್ ಕಂಟ್ರೋಲ್, ಮಾಡ್ಲಿಕ್ಕೆ ಬೇರೆ ಏನಿಲ್ಲ, ಅವರ ಮೈಂಡ್ ಬೇರೆ ಯಾವ ಕಡೆನೂ ಫೋಕಸ್ ಮಾಡಲಿಕ್ಕಿಲ್ಲ, ಎಷ್ಟು ಹೊತ್ತು ಮಾಡ್ತಾರೆ. ಹಾಗಾಗಿ ದೇವೇರ್ನು ಕಂಪ್ಲೀಟಾಗಿ ಒಂದು ಫ್ರೇಮ್ ಇಲ್ಲದೆ ಲಾಡ್ ಆಫ್ ಯಂಗ್, ಇವನ್ ಸ್ಟ್ಯಾಟಿಸ್ಟಿಕ್ಸ್ ಕೂಡ ಹೇಳುತ್ತೆ, ಸ್ಪೆಷಲಿ ಬಿಹೇವಿಯರಲ್ ಅಡಿಕ್ಷನ್ಸ್, ಈ ಫೋನ್ ಆಗಲಿ ಆ್ಯಂಡ್ ಇನ್ನಿತರ ಚಟಗಳು, ದೇ ವೇರ್ ಡೀಪ್, ಸ್ಪೆಷಲಿ ಗೇಮಿಂಗ್. ಸೊ ಎಲ್ಲ ಚಟಗಳು ದೇ ಆರ್ ಡೀಪ್ಲಿ ಇನ್ ಟು ಇಟ್. ಐ ಥಿಂಕ್ ಇಟ್ಸ್ ಎ ವೆರಿ ರೈಟ್ ಟೈಮ್ ಟಾಪಿಕ್. ಥ್ಯಾಂಕ್ ಯು ಫಾರ್ ಇಟ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಕ್ವೆಶನ್. ಅಡಿಕ್ಷನ್ ಆ್ಯಕ್ಚುಲಿ ಮಂಜು, ಅಡಿಕ್ಷನ್ ಅನ್ನು ಸೈಕಾಲಜಿಸ್ಟ್ ಹೇಳ್ತಾರೆ, ಇದೊಂದು ಬ್ರೈನ್ ಫಾರ್ಮೇಷನ್, ದೇ ಸೇ ಬ್ರೈನ್ ಡಿಸೀಸ್. ಓಕೆ, ಒಂದು ಮೆದುಳಿನ ಒಂದು ರೋಗ ಅಂತ ಹೇಳ್ತಾರೆ. ಇಟ್ಸ್ ಅ ಫಾರ್ಮೇಷನ್ ಆಫ್ ಅ ಬ್ರೈನ್ ಟು ಬಿಹೇವಿಯರ್ ಇನ್ ಸರ್ಟನ್ ಮ್ಯಾನರ್. ಓಕೆ, ಟು ಬಿಹೇವ್ ಇನ್ ಸರ್ಟನ್ ಮ್ಯಾನರ್, ಒಂದೇ ರೀತಿಯಾದ ಒಂದು ಏಕಮುಖ, ಓಕೆ, ಏಕ ಹಾದಿಯಲ್ಲಿ ಬಿಹೇವ್ ಮಾಡಲಿಕ್ಕೆ ಆ ಒಂದು ಪ್ರತಿಕ್ರಿಯೆಗಿರುವಂಥ ಒಂದು ನಮೂನೆ ಅಥವಾ ಒಂದು ಪ್ರತಿಕ್ರಿಯೆ, ಒಂದು ಫಾರ್ಮೇಷನ್, ಒಂದು ರಚನೆ ಅಂತ ಹೇಳ್ತಾರೆ. ದಟ್ಸ್ ವಾಟ್ ಸೈಕಾಲಜಿಸ್ಟ್. ಹಾಗಾದ್ರೆ ಅಡಿಕ್ಷನ್ ಅಂದ್ರೆ, ದುಶ್ಚಟಗಳಂದ್ರೆ ಇದೊಂದು ಮನಸ್ಸಿನ ರೋಗ, ಮೆದುಳಿನ ರೋಗ ಎಂಬುದಾಗಿ ಕರೀತಾರೆ. ದಟ್ಸ್ ವಾಟ್ ಸೈಕಾಲಜಿಸ್ಟ್. ಅದರ ಅರ್ಥ, ಈಗ ನೋಡ್ರಿ, ನಾವು ಅಡಿಕ್ಷನ್ ನಮ್ಮ ಕಣ್ಣಿಗೆ ಕಾಣುವಾಗ ಕ್ರಿಯೆಗಳಲ್ಲೇ ಎಲ್ಲವನ್ನು ಕಾಣ್ತೀವಿ, ಆದ್ರೆ ಇದು ಆರಂಭವಾಗೋದು ಮನಸ್ಸಿನಿಂದಲೇ. ಎಕ್ಸಾಕ್ಟ್ಲಿ ನೇರವಾಗಿ ಇದನ್ನೊಂದು ಮೆದುಳಿನ ರೋಗ ಎಂಬುದಾಗಿ ಗುರುತಿಸ್ತಾರೆ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಹೊರಗಡೆ ಕಾಣುವಂತ ಆತನ ಹವ್ಯಾಸಗಳು, ಆತನ ಒಂದು ರಚನೆಯ ಪ್ರತಿಕ್ರಿಯೆ ಅಷ್ಟೇನೆ. ವೈ ಡು ಐ ಬಿಹೇವ್ ಲೈಕ್ ದಿಸ್? ಜಸ್ಟ್ ಬಿಕಾಸ್ ಆಫ್ ಸಮಥಿಂಗ್, ಬಿಕಾಸ್ ಆಫ್ ದಿ ಡಿಸಾರ್ಡರ್, ಬ್ರೈನ್ ಡಿಸಾರ್ಡರ್ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಸೊ ದಟ್ಸ್ ವಾಟ್ ಅನ್ನೋದು ದೇ ಸೇ. ಸೊ ಅಡಿಕ್ಷನ್ ಈಸ್ ಔಟ್ ಆಫ್ ಯುವರ್ ಕಂಟ್ರೋಲ್. ಸೊ ಇದು ನಾನು ಮಾಡಬೇಕಾ ಮಾಡಬಾರ್ದಾ ಅನ್ನೋಕ್ಕಿಂತ ಮುಂಚೆ ಮಾಡುವಂಥದ್ದು. ಏನು ಮಾಡಿದ್ರು ಕೂಡ ಸಿಂಗಲ್ ಟ್ರ್ಯಾಕ್, ಮಾಡಬಾರ್ದು ಅಂತ ಗೊತ್ತಿದ್ರು ಕೂಡ ವಿಲ್ ಪವರ್ ಲಾಸ್, ಲೂಸಿಂಗ್ ದ ವಿಲ್ ಪವರ್, ನಮ್ಮ ಸ್ವಚಿತ್ತವನ್ನು ಕಳೆದುಕೊಳ್ಳುವಂಥದ್ದು. ಸೊ ಯೂಶಲಿ ದಟ್ಸ್ ವಾಟ್ ಪೀಪಲ್ ಸೇ, ದಟ್ಸ್ ಅನ್ ಅಡಿಕ್ಷನ್. ಸೊ ದಟ್ ಇಸ್ ವಾಟ್ ಇಟ್ ಇಸ್ ಡಿಫೈನ್ಡ್ ಯೂನಿವರ್ಸಲಿ. ಅಡಿಕ್ಷನ್ ದೇ ಸೇ ಇಟ್ಸ್ ಅ ಬ್ರೈನ್ ಡಿಸೀಸ್. ಅಡಿಕ್ಷನ್ ಅಂದ್ರೆ ನೀವು ಸ್ಪಷ್ಟವಾಗಿ ಹೇಳ್ತಿದ್ರಿ, ಇದೊಂದು ಮೆದುಳಿನ ರೋಗ. ಓಕೆ, ಮನುಷ್ಯರು ತಮ್ಮ ಚಿತ್ತದಲ್ಲಿ ಒಂದು ನಿಲ್ಬೇಕಾದಂತ ತೀರ್ಮಾನದಲ್ಲಿ ನಿಲ್ಲಲು ಆಗದೆ ಬಿದ್ದು ಹೋಗುವಂತ ಸಮಸ್ಯೆಯಿಂದಾಗಿ ನೀವು ಅಡಿಕ್ಷನ್ ಹೇಳ್ತಿದ್ರಿ. ಕರೆಕ್ಟ್. ಹೀಗೆ ಈ ಅಡಿಕ್ಷನ್ಗಳಿಗೆ, ದುಶ್ಚಟಗಳಿಗೆ ಬೀಳುವ ಮನುಷ್ಯರು
ಹೇಗೆ ಅದರಲ್ಲಿ ಒಂದು ಬಾರಿ ಬಿದ್ದ ಮನುಷ್ಯ ಹೊರಗೆ ಬರುವುದು ಬಹಳ ವಿರಳ ನಾವು ನೋಡೋದು. ಒಬ್ಬ Right. ಒಂದು ಬಾರಿ ಮದ್ಯಪಾನ ಸೇವಿಸಿದ್ರೆ, ಒಂದು ಬಾರಿ ಧೂಮಪಾನ ನೋಡಿದ್ರೆ, ಅಥವಾ ಫೋನೋಗ್ರಫಿ, ಎನಿ ಅಡಿಕ್ಷನ್ಗೆ ಒಳಗಾದವರು ಅವರ ನಾವು ಇತಿಹಾಸವನ್ನು ನೋಡುವುದಾದ್ರೆ ಅಧ್ಯಯನ ಅವ್ರು ಯಾರು ತಕ್ಷಣ ಹೊರಗೆ ಬಂದದ್ದು ನೋಡಿಲ್ಲ. ಹೇಗೆ ಸರ್ ಈ ಅಡಿಕ್ಷನ್ಗೆ ಒಳಗಾದವರು ಹೇಗೆ ಅದರಲ್ಲಿ ಬೆಳೀತಾ ಹಾಗೆ ಆಳವಾಗಿ ಹೋಗ್ಬಿಡ್ತಾರೆ? ಎಸ್, ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಸಿ, ನಾನು ಹೇಳಿದ ಪ್ರಕಾರ ಅಡಿಕ್ಷನ್ ಅನ್ನುವಂಥದ್ದು ಹೌದು ಒಂದು ಮೆದುಳಿನ ಒಂದು ರಚನೆ. ಎಸ್, ಇದು ಮೆದುಳಿನ ರಚನೆ ಆದರೆ ಅದಕ್ಕೊಂದು ಮೂಲ ಇರಬೇಕು. ಅದು ತಾನಾಗಿ ಒಂದು ನಡೆಯೋದಿಲ್ಲ. ಹೌದು. ಬಿಕಾಸ್ ಫಾರ್ಮೇಷನ್ ಅದರಲ್ಲೇ ಮೀನಿಂಗ್ ಇದೆ. ಫಾರ್ಮೇಷನ್ ಇಸ್ ಅ ಪ್ರೋಗ್ರೆಸ್. ರಚನೆ ಅಂತ ಹೇಳಿದ್ರೆ ಆ ರಚನೆಗೆ ಕೆಲವೊಂದು ಮೂಲಗಳಿರಬೇಕು, ಅದರಲ್ಲಿ ಕಾಲವು ಸೀಮಿತವಾಗಿದೆ, ಅದರಲ್ಲಿ ಕೆಲವೊಂದು ಕೊಡುಗೆಗಳಿದೆ. ಅದಿದ್ರೆ ಮಾತ್ರ ಅದನ್ನ ರಚನೆ ಅಂತ ಕರಿತೀವಿ. ಇಲ್ಲಾಂದ್ರೆ ಇಟ್ ಇಸ್ ಕ್ರಿಯೇಷನ್ ಬೇರೆ, ಸಡನ್ಲಿ ಕ್ರಿಯೇಷನ್ ಬೇರೆ. ಬಟ್ ದಿಸ್ ಇಸ್ ಫಾರ್ಮೇಷನ್. ಸೊ ಫಾರ್ಮೇಷನ್ಗೆ ಕೆಲವೊಂದು ಕೊಡುಗೆಗಳಿವೆ. ಸೊ ಇದನ್ನು ನಾವು ಬಿಬ್ಲಿಕಲ್ ಆಗಿ ತಗೊಳ್ಳುವಾಗ, ಎಸ್, ಸೈಕಾಲಜಿಸ್ಟ್ ಮೇ ಕಾಲ್ ಇಟ್ ಆಸ್ ವೀಕ್ನೆಸ್. ಅದನ್ನು ಬಂದ್ಬಿಟ್ಟು ಎಕ್ಸ್ಪೋಜರ್ ಟು ಇಲ್ಲಿಸಿಟ್ ಕಂಟೆಂಟ್, ಎಕ್ಸ್ಪೋಜರ್ ಟು ಅನ್ವಾಂಟೆಡ್ ಕಂಟೆಂಟ್ಸ್ ಅಂತ ಹೇಳ್ಬೋದು. ಬಟ್ ಆದರೆ ವೆನ್ ವಿ ಕಮ್ ಟು ಬಿಬ್ಲಿಕಲ್ ಇದಕ್ಕೆ ಬಂದಾಗ, ಎಸ್, ಈವನ್ ಜೇಮ್ಸ್ ಚಾಪ್ಟರ್ 1 ಟಾಕ್ಸ್ ಅಬೌಟ್ ಇಟ್. ಸೈಕಾಲಜಿ ಹೇಳುವಂಥ ಆ ಒಂದು ಹಂತಗಳನ್ನು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಬಹಳ ಸ್ಪಷ್ಟವಾಗಿ ಸತ್ಯವೇದ ಬರ್ತದೆ. ಥ್ಯಾಂಕ್ ಗಾಡ್, ಸತ್ಯವೇದ ಇಸ್ ಅಡ್ರೆಸಿಂಗ್ ಆಲ್ ದ ಇಶ್ಯೂಸ್ ಆಫ್ ದ ಯಂಗ್ ಪೀಪಲ್. ಸಮ್ಟೈಮ್ಸ್ ಯಂಗ್ ಪೀಪಲ್ ಥಿಂಕ್ ದಟ್ ಗಾಡ್ ಕೆನಾಟ್ ಅಂಡರ್ಸ್ಟ್ಯಾಂಡ್. ಸೊ ದೇವರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ದೇವರಿಗೆ ನನ್ನ ವೇದನೆ ಹೇಗೆ ಗೊತ್ತು, ದೇವರಿಗೆ ನನ್ನ ಆಲೋಚನೆ ಹೇಗೆ ಅರ್ಥ ಆಗುತ್ತೆ ಅಂದ್ಕೊಂಡಿರ್ಬೋದು. ಸಮ್ ಯಂಗ್ ಪೀಪಲ್ ಥಿಂಕ್ ಜೀಸಸ್ ಔಟ್ಡೇಟೆಡ್ ಅಂತ ತಿಳ್ಕೊಳ್ತಾರೆ. ಬಟ್ ಐ ಟೆಲ್ ಯು, ಯಂಗ್ ಪೀಪಲ್, ಗಾಡ್ ಹ್ಯಾಸ್ ಸ್ಪೆಸಿಫಿಕ್ ಆನ್ಸರ್. ದಿ ಆನ್ಸರ್ ಇಸ್ ಇನ್ ದ ವರ್ಡ್ ಆಫ್ ಗಾಡ್. ಐ ವಾಂಟ್ ಟು ಚಾಲೆಂಜ್ ಯು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಜೇಮ್ಸ್ ಚಾಪ್ಟರ್ 1. ಸೊ ಅದರಲ್ಲಿ ನೋಡುವಾಗ ಮೊದಲು ಹೇಳುವಂಥ ಮೂಲ ಇಸ್ ಥಾಟ್ಸ್. ಎಲ್ಲ ಒಂದು ಅಡಿಕ್ಷನ್ನು ಒಂದು ಪ್ರಗತಿ. ಅಡಿಕ್ಷನ್ ಅನ್ನುವಂಥದ್ದು ಒಂದು ಪ್ರಗತಿಯ ಒಂದು ಹಂತ. ಸೊ ನನ್ನ ಒಂದು ಚಿತ್ತವನ್ನು ಕಳೆದುಕೊಂಡೆ ಅಂತ ಹೇಳುವಂಥದ್ದು ಪ್ರಥಮ ಹಂತ ಅಲ್ಲ. ನಾನು ಚಿತ್ತವನ್ನು ಕಳೆದುಕೊಂಡೆ ಅನ್ನುವಂಥದ್ದು ಯಾವುದೋ ಒಂದು ಹಂತಗಳ ಒಂದು ಬೆಳವಣಿಗೆ. ಈ ಕಮ್ಸ್ ಟು ದಟ್ ಸ್ಟೇಜ್. ಬಟ್ ಅದರ ಪ್ರಾರಂಭ ಇಸ್ ಆಲ್ವೇಸ್ ದ ಥಾಟ್ಸ್. ಬಿಕಾಸ್ ಮ್ಯಾನ್ ಇಸ್ ಫಿಲ್ಡ್ ವಿತ್ ಥಾಟ್ಸ್. ಆಲೋಚನೆಗಳಿಲ್ಲದೆ ಮನುಷ್ಯನೆಲ್ಲ ಆಲೋಚನೆ. ಸತ್ಯವೇದ ಹೇಳುತ್ತೆ, ಒಬ್ಬ ವ್ಯಕ್ತಿ ಆಲೋಚಿಸುವ ಹಾಗೆಯೇ ನಡೆದುಕೊಳ್ಳುವನು. ಆಲೋಚನೆ ಅನ್ನುವಂಥ ಸಣ್ಣ ಬೀಜ ಇದ್ದಾಗೆ. ಓಕೆ, ಸೀಡ್. ಒಂದು ಬೀಜಕ್ಕೆ ಬೆಳೆಯುವಂಥ ಸಾಮರ್ಥ್ಯವಿದೆ ಅಲ್ವಾ? ಸೊ ಒಂದು ಬೀಜ ತನ್ನಷ್ಟಕ್ಕೆ ತಾನೇ ಬೆಳೆಯೋದಿಲ್ಲ. ಬೀಜಕ್ಕೆ ಬೆಳೆಯುವಂಥ ಒಂದು ವಾತಾವರಣ ಬೇಕು. ಓಕೆ, ಇಟ್ಸ್ ಕಾಲ್ಡ್ ದ ಕಂಡೀಷನಿಂಗ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಸೊ ಒಂದು ಬೀಜವನ್ನ, ಆ ಬೀಜ ಬೆಳಿಲಿಕ್ಕೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಾಗ ಇಟ್ ಜಸ್ಟ್ ಗ್ರೋಸ್. ಸೊ ಎವ್ರಿ ಥಾಟ್ ಇಸ್ ಅ ಸೀಡ್. ನಾವು ಹೌ ಡು ವಿ ಗೆಟ್ ಥಾಟ್ಸ್? ಆಲೋಚನೆಗಳು ಹೇಗೆ ಬರುತ್ತೆ? ಸತ್ಯವೇದ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಇಂದ್ರಿಯಗಳು. ಸೊ ಏನನ್ನ ಕಾಣ್ತೇವೆ, ಏನನ್ನ ಕೇಳಿಸ್ಕೊಳ್ತೇವೆ, ಯಾವುದನ್ನು ಸ್ಪರ್ಶಿಸ್ತೇವೆ, ಯಾವುದನ್ನು ಟೇಸ್ಟ್ ಮಾಡ್ತೇವೆ, ಸೊ ಯಾವುದನ್ನು ಶ್ವಾಸಿಸ್ತೇವೆ. ಸೊ ಎವ್ರಿಥಿಂಗ್, ಆಲ್ ದ ಸೆನ್ಸಸ್ ಆರ್ ಓಪನ್ ಡೋರ್ಸ್. ಅದಕ್ಕೆ ಸತ್ಯವೇದದಲ್ಲಿ ದೇವರ ವಾಕ್ಯಗಳು ಅನೇಕ ಬಾರಿ ಕಣ್ಣುಗಳ ಒಡಂಬಡಿಕೆ ಬಗ್ಗೆ ಹೇಳುತ್ತೆ. ಯೋಬನು ಕಣ್ಣುಗಳ ಒಡಂಬಡಿಕೆ ಬಗ್ಗೆ ಮಾತನಾಡ್ತಾನೆ. ಅದಕ್ಕೆ ದೇವರು ಏನನ್ನ ಕೇಳಿಸ್ಕೊಳ್ತೇವೆ ಅದಕ್ಕೆ ಕೇಳುವಂಥದ್ದು ನಂಬಿಕೆನ ಹುಟ್ಟಿಸುತ್ತೆ ದೇವರ ವಾಕ್ಯ ಹೇಳುತ್ತೆ. ಅದಕ್ಕೆ ಸ್ಪರ್ಶದ ಬಗ್ಗೆ ನಾವು ನೋಡ್ತೇವೆ. ಆಲ್ ದೀಸ್ ಥಿಂಗ್ಸ್ ಪ್ರೊಡ್ಯೂಸಸ್ ಥಾಟ್ಸ್. ಒಂದು ವಿಷಯವನ್ನು ನೋಡ್ತಿರುವಾಗಲೇ ವೆನ್ ಯು ಸಿ ಸಮಥಿಂಗ್, ಯುವರ್ ಥಾಟ್ಸ್ ನಮ್ಮಲ್ಲಿ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಕೇಳುವಾಗ. ಸೊ ನಮ್ಮ ಹೃದಯ ಆಲ್ಮೋಸ್ಟ್ ಒಂದು ಹಾರ್ಡ್ ಡಿಸ್ಕ್ ಇದ್ದಾಗೆ. Okay, we all know now 5G, now the technology is now improving. So our heart is like a hard disk. Now our eyes are like very sharp cameras. ಏನನ್ನ ಕಾಣ್ತೇವೋ ಅದು ಸೆರೆ ಹಿಡಿದು ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗ್ತಿರತ್ತೆ. ಕಾಣುವಂಥದ್ದು ಮಾತ್ರ ಅಲ್ಲ, ಕೇಳಿಸ್ಕೊಳ್ಳುವಂಥ ಇದೆಲ್ಲ ಒಂದು ಮಹಾ ದೊಡ್ಡ ದ್ವಾರಗಳು. ಒಬ್ಬ ಮನುಷ್ಯನ ಬೀಳ್ವಿಕೆಗೂ ಒಂದು ಮನುಷ್ಯನ ಉದ್ಧಾರಕ್ಕೂ ಇವುಗಳು ಬಹುದೊಡ್ಡ ದ್ವಾರಗಳು ನಮ್ಮಲ್ಲಿ. ಸೊ ಹಾಗಾದರೆ ನಾವು ನೋಡುವಂಥದ್ದು ಕೇಳುವಂಥ ಆಲೋಚನೆಗಳು ಹುಟ್ಟಿಸುತ್ತೆ. ಸೊ ವಾಟ್ ಎವರ್ ಐ ಟೇಕ್ ಇನ್ ಜಸ್ಟ್ ಗೋಸ್ ಇನ್ಸೈಡ್ ಆಸ್ ಅ ಸೀಡ್. ಆಲೋಚನೆಯಾಗಿ ಉಳಿಯುತ್ತೆ. ಆಸ್ ಐ ಸೆಡ್, ಒಂದು ಬೀಜ ಬೆಳಿಲಿಕ್ಕೆ ಒಂದು ವಾತಾವರಣ ಬೇಕು. ಆ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಅದು ಯಾವುದಕ್ಕೆ ಅನ್ವಯ ಆಗುತ್ತೆ ಅಂದರೆ ಮೆಲುಕು ಹಾಕುವಾಗ. ವೆನ್ ಐ ಪಾಂಡರ್ ಓವರ್ ಥಾಟ್ಸ್. ನಾವು ಯಾಕೆ ನಾನು ಮೆಲುಕು ಹಾಕ್ತೀನಿ? ಎವ್ರಿ ಥಾಟ್ಸ್, ಪ್ರತಿಯೊಂದು ಆಲೋಚನೆಯಲ್ಲಿ ಕೂಡ ಅದರದೇ ಆದಂಥ ಸುಖ ಇದೆ. ಪ್ರತಿಯೊಂದು ಆಲೋಚನೆಯಲ್ಲಿ ಸುಖ ಇದೆ. ಅದು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಆಲೋಚನೆಯಲ್ಲಿ ಸೊ ಸೈಕಾಲಜಿಸ್ಟ್ ಹೇಳ್ತಾರೆ ಇಟ್ಸ್ ಅ ಸೆಕ್ರೀಷನ್ ಆಫ್ ಹಾರ್ಮೋನ್ ಅಂತ ಸೈಕಾಲಜಿ ಹೇಳುತ್ತೆ ಬ್ರೈನಲ್ಲಿ. ದಟ್ಸ್ ಟ್ರೂ. ಸೊ ಬ್ರೈನಲ್ಲಿ ಶಾರೀರಿಕವಾಗಿ ನಡೆಯುವಂಥದ್ದು ಒಂದು ವಿಷಯಗಳನ್ನು ಕಂಡಾಗ ನಮ್ಮನ್ನು ಉತ್ಸುಕಗೊಳಿಸುವಂಥ ಒಂದು ಹಾರ್ಮೋನ್ ಕಾಲ್ಡ್ ಡೋಪಮೈನ್. ಈ ಡೋಪಮೈನ್ ಅನ್ನೋದು ಯಾವಾಗಲ ಯು ಫೀಲ್ ದಟ್ ಜಾಯ್ಫುಲ್ ಮೂಮೆಂಟ್. ಓಕೆ, ಆ್ಯಂಡ್ ಯೂಶಲಿ ದೇ ಸೇ ಹಾರ್ಮೋನ್ ಡೋಪಮೈನ್ ಫಾರ್ ಸೆಕ್ಸ್, ಡೋಪಮೈನ್ ಫಾರ್ ಫುಡ್ ಕ್ರೇವಿಂಗ್. ಸೊ ಇಂಥವುಗಳಿಗೆ ಡೋಪಮೈನ್ ಸೆಕ್ರೆಟ್ ಆಗುತ್ತೆ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ನಾವು ಯಾವುದು ನಮಗೆ ಖುಷಿ ಕೊಡುತ್ತೋ, ಯಾವುದು ನಮಗೆ ನಾವು ಸಂತೋಷ ಕೊಡುತ್ತೋ, ದೆನ್ ವಿ ಸ್ಟೋರ್ ಇಟ್. ಕೆಲವೊಂದನ್ನು ಡೆಲೀಟ್ ಮಾಡೋದು ಸೊ ವಿ ಆರ್ ವೆರಿ ಗುಡ್ ಇನ್ ಇಟ್. ಗಾಡ್ ಹಸ್ ಪ್ರೋಗ್ರಾಮ್ಡ್ ಅಸ್ ಲೈಕ್ ದಟ್. ಕೆಲವೊಂದನ್ನು ಬಚ್ಚಿಟ್ಕೊಳ್ತೇವೆ, ಕೆಲವೊಂದನ್ನು ವಿ ಜಸ್ಟ್ ಥ್ರೋ ಇಟ್ ಔಟ್. So like each shirt size is different. Your shirt size is different, my shirt
shirt size is different. It's like tailored according to our size, according to our need. Thoughts are like that. ಸೊ ನನ್ನ ಆಕಾಂಕ್ಷೆಗೆ ತಕ್ಕಂತ ಏನು ಮಾಡ್ತೀನಿ ಅದನ್ನು ಇಟ್ಕೊಳ್ತೀನಿ. ಅದಕ್ಕೆ ಯಾಕೋಬನ ಪತ್ರಿಕೆ ಹೇಳುತ್ತೆ, ಪ್ರತಿಯೊಬ್ಬನು ತನ್ನ ಆಶಾ ಪಾಶಕ್ಕೆ ಸೆಳೆಯಲ್ಪಟ್ಟು. ಸೊ ಐ ಕೀಪ್ ಇಟ್. ಏನು ಮಾಡ್ತೇನೆ, ಅದ್ರ ಬಗ್ಗೆ ಮೆಲುಕಾಗ್ತೇನೆ. ಅದನ್ನು ಧ್ಯಾನ ಮಾಡುವಾಗ ಅದು ಬೆಳೆಯುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ತೀನಿ. ನಾನು ಬೀಜಕ್ಕೆ ನೀರು ಹಾಕಿದಾಗ ಅದನ್ನು ಹೂಣಿಟ್ಟು ನೀರಾಕಿ ಗೊಬ್ಬರ ಹಾಕಿ ತಕ್ಷಣ ಬೆಳೆಯೋದಿಲ್ಲ, ಬಟ್ ಆದರೆ ಆ ವಾತಾವರಣ ಬೆಳೆಯುವಂಥ ವಾತಾವರಣ ಸೃಷ್ಟಿ ಮಾಡ್ಕೊಡ್ತೀನಿ. ಹಾಗೇನಾಗುತ್ತೆ, ಸತತವಾಗಿ ಆ ವಾತಾವರಣದಲ್ಲಿ ಒಮ್ಮೆ ಅದರ ಚಿಗುರು ಹೊರ ಬರುತ್ತೆ. ಓಕೆ, ಚಿಗುರು ಹೊರ ಬಂದಾಗ ಅದರ ಪರಿಣಾಮ ಅಷ್ಟು ಗೊತ್ತಾಗೋದಿಲ್ಲ ನಮಗೆ. ಸೊ ದಟ್ ಈಸ್ ವೈ ಯು ಕೆನಾಟ್ ಗೋ ಟು ದ ಪ್ಲೇಸ್ ವೇರ್ ಯುವರ್ ಮೈಂಡ್ ಕೆನಾಟ್ ಗೋ. ನಿಮ್ಮ ಮನಸ್ಸು ಹೋಗದೇ ಇರುವ ಸ್ಥಳಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಮನಸ್ಸು ಇರುವ ಸ್ಥಳದಲ್ಲಿ ಎಂದಿಗೂ ನಾವು ಇಲ್ಲದೇ ಇರಲಿಕ್ಕೆ ಆಗೋದಿಲ್ಲ. ಯು ಸ್ಟೇ ವೇರ್ ಯುವರ್ ಮೈಂಡ್ ಸ್ಟೇಸ್. ದ ಪವರ್ ಇಸ್ ಇನ್ ದ ಮೈಂಡ್. ನೋ ವಂಡರ್ ರೋಮನ್ ಚಾಪ್ಟರ್ 12, ಅದಕ್ಕೆ ರೋಮ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲ್ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಮನಸ್ಸು ನೂತನೀಕರಿಸಲ್ಪಡಬೇಕು. ಸೊ ದ ಫೇಲ್ಯೂರ್ ಇಸ್ ಇನ್ ದ ಮೈಂಡ್. ಅಗೇನ್ ಮಾಡ್ತಾನೆ, ಬಿಕಾಸ್ ಥಾಟ್ಸ್ ಆರ್ ಆಲ್ ಅಬೌಟ್ ದ ಮೈಂಡ್. ಸೊ ವೆನ್ ಐ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಇಟ್, ಮೆಡಿಟೇಟ್ ಅವುಗಳನ್ನು ಮೆಲುಕು ಹಾಕುವಾಗ ಏನಾಗುತ್ತಂದ್ರೆ ಆತನು ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಅದನ್ನು ಮಾಡಲೇಬೇಕು ಎಂಬಂತ ಸಾಮರ್ಥ್ಯವು ಹೆಚ್ಚಾಗ್ತಾನೆ ಇರುತ್ತೆ. ಈ ಕೆನಾಟ್ withhold, you cannot he loses a self control because the power is here. ಸೊ ಒಮ್ಮೆ ಅದನ್ನು ಮಾಡಿದಾಗ ಮನಸ್ಸಿನಲ್ಲಿ ಉಂಟಾಗುವಂಥ ದಾರಿ ಕಾಲುಗಳಿಗೆ ಬಹಳ ಸುಲಭ, ಶಾರೀರಿಕವಾಗಿ ಹೋಗ್ಲಿಕ್ಕೆ ಬಹಳ ಸುಲಭ. ಬಿಕಾಸ್ ಯುವರ್ ಮೈಂಡ್ ಪ್ರಿಪೇರ್ಸ್ ದ ವೇ ಫಾರ್ ಯು. ನಿಮ್ಮ ಮೈಂಡ್ ಹೋಗಿ ಬರುವಾಗ ಶರೀರದಲ್ಲಿ ಅವಕಾಶಗಳು ಸಿಕ್ಕಿದಾಗ ಬೀಳುವಂಥದ್ದು ಬಹಳ ಸುಲಭ. ನಾನು ತುಂಬ ಐ ಟಾಕ್ ಟು ಲಾಟ್ ಆಫ್ ಯಂಗ್, ಸ್ಪೆಷಲಿ ಫಾರ್ ಸಮ್ ಆಫ್ ದಿ ಪ್ರಾಜೆಕ್ಟ್ಸ್ಗೆ ನಾನು ಯವನಸ್ಥರನ್ನು ಕೇಳುವಾಗ ಅವ್ರು ಹೇಳುವಂಥದ್ದೆಲ್ಲ, ವೆನ್ ದಿ ಆಪರ್ಚುನಿಟಿ ವಾಸ್ ಕ್ರಿಯೇಟೆಡ್ ಫಾರ್ ದೆಮ್ ಫಾಲೋಯಿಂಗ್ ಇಸ್ ವೆರಿ ಈಸಿ. ಬಟ್ ಬ್ಯಾಕ್ಗ್ರೌಂಡ್ ನೋಡಿದೆ ಎಲ್ಲೋ ಒಂದು ಕಡೆ ಒಂದು ಎಕ್ಸ್ಪೋಜರ್ ಆಗಿರುತ್ತೆ. ಯೂಶಲಿ ಇಟ್ಸ್ ಪಿಯರ್ ಪ್ರೆಷರ್, ಯವನಸ್ಥರ ಸ್ನೇಹಿತರ ಒತ್ತಡ. ಎರಡನೇದಾಗಿ ಇಟ್ ಈಸ್ ದ ಟ್ರೆಂಡ್. No, it's a trend. Okay, now everything has become a trend. Yes. No, if you are manly, no, you need to smoke. Now, if you are a man, no, you need to drink. For that matter, even now, one of my friends sent me a greeting card, and probably at somewhere in my second view, the one of the statement he said is, life is like an ice cream. No, enjoy it before it melts. So that is the mentality of our young people. They say you need to enjoy it because your life you can't ice cream ತರ ಅದು ಮೆಲ್ಟ್ ಆಗ ಮುಂದೆ ಎಂಜಾಯ್ ಮಾಡು. ಸೊ ಇಟ್ ಬಿಕಮ್ಸ್ ಲೈಕ್ ಅ ಟ್ರೆಂಡ್. ಸೊ ಇಲ್ಲವಾದ್ರೆ ನೀನು ಈ ಸ್ಟೇಟಸ್ನವನಲ್ಲ, ನೀನು ಈ ಜನರೇಷನ್ ಅಲ್ಲ. ದೀಸ್ ಆರ್ ಆಲ್ ದ ಪ್ರೆಷರ್ ಆಲ್ ಅ ಯಂಗ್ ಪೀಪಲ್ ಗೋ ಥ್ರೂ ಇನ್ ದ ಸೊಸೈಟಿ. ಸೊ ದೆ ಲೂಸ್ ದಿ ಕಂಟ್ರೋಲ್. ದೆನ್ ಅದನ್ನು ಒಮ್ಮೆ ಬಿದ್ದಾಗ ಏನಾಗುತ್ತೆ ಅಂದರೆ, ಪಾಪವು ಯಾರನ್ನು ತೃಪ್ತಿಗೊಳಿಸೋದಿಲ್ಲ. ಇಂದಿಗೂ ಪಾಪವು ಯಾರನ್ನು ತೃಪ್ತಿಗೊಳಿಸಲಿಲ್ಲ, ಇನ್ನು ಮುಂದೂ ತೃಪ್ತಿಗೊಳಿಸೋದಿಲ್ಲ. ಪಾಪವು ಬೇಕಾದರೆ ಆ ಒಂದು ತಕ್ಷಣ ಆ ಒಂದು ಮೊಮೆಂಟಲ್ಲಿ ಯು ಮೇ ಫೀಲ್ ಲೈಕ್ ಐ ಆಮ್ ಸೋ ಸಾರಿ, ಬಟ್ ದಟ್ ಈಸ್ ನಾಟ್ ಸೋ ರೂಟೆಡ್. ಸೊ ಪಾಪವು ತೃಪ್ತಿಗೊಳಿಸೋದಲ್ಲ, ಪಾಪವು ಹಿಂತಿರುಗಿ ಬರುವಂತೆ ಮಾಡುತ್ತೆ. ಸತ್ಯವೇದ ಹೇಳುತ್ತೆ ಹಿಂತಿರುಗಿ ಬರುವಂತೆ ಮಾಡುತ್ತೆ. ಈವನ್ ಸೈಕಾಲಜಿ ಆಲ್ಸೋ ಸೇಸ್, ಬಿಕಾಸ್ ಯುವರ್ ಡೋಪಮೈನ್ ಪದೇ ಅವುಗಳನ್ನ ನೆನಪು ಮಾಡುತ್ತಂತೆ. ಆ್ಯಂಡ್ ಅಡಿಕ್ಷನ್ಸ್ ಬಗ್ಗೆ ಸೈಕಾಲಜಿ ಹೇಳುವಾಗ, ಒಬ್ಬ ವ್ಯಕ್ತಿ ಅಡಿಕ್ಟ್ ಆದರೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನೋಡ್ತಿರುವಾಗಲೇ ಆತನಿಗೆ ಥಾಟ್ಸ್ ಆಗುತ್ತಂತೆ. ಫಾರ್ ಎಕ್ಸಾಂಪಲ್, ಆ ಪರ್ಸನ್ ವಾಸ್ ಅಡಿಕ್ಟೆಡ್ ಟು ಡ್ರಿಂಕಿಂಗ್. ಓಕೆ, ಕುಡಿತಕ್ಕೆ ಒಳಗಾದವನು ಒಂದು ಖಾಲಿ ಬಾಟಲ್ ಕಂಡ್ರೂ ಕೂಡ ಡೋಪಮೈನ್ ಸೆಕ್ರೆಟ್ ಆಗ್ಲಿಕ್ಕೆ ಶುರುವಾಗುತ್ತೆ, ಆ ಒಂದು ಕ್ರೇವಿಂಗ್ ಶುರುವಾಗ್ಬಿಡುತ್ತೆ. ಆ್ಯಂಡ್ ಒಂದು ಚಿತ್ರದಲ್ಲಿ ಒಂದು ಪಿಕ್ಚರಲ್ಲಿ ಕುಡಿತವನ್ನು ಕಂಡ್ರೂ ಕೂಡ ಇಮಿಡಿಯೇಟ್ಲಿ ಗೆಟ್ಸ್ ಇಟ್. ಆ್ಯಂಡ್ ಸೆಕ್ಷುವಲ್ ಅಡಿಕ್ಷನ್ ದ ಸೇಮ್. ಒಂದು ಡಬಲ್ ಮೀನಿಂಗ್ ವರ್ಡ್ ಕೇಳಿದ್ರೆ ಸಾಕು, ಆ್ಯಂಡ್ ಕೆಲವೊಂದು ಪದಗಳನ್ನು ಕೇಳಿಸ್ಕೊಂಡ್ರೆ ಸಾಕು, ಬಿಕಾಸ್ ಅದರ ಎಂಜಾಯ್ಮೆಂಟ್ ಆಲ್ರೆಡಿ ಬ್ರೈನಲ್ಲಿ ಇರೋದ್ರಿಂದ ಈ ಗೆಟ್ಸ್ ಇಟ್ ವೆರಿ. ಸೊ ಇಟ್ ಗೋಸ್ ಬ್ಯಾಕ್ ಅಗೇನ್. ದ ಮೋರ್ ಈ ಗೋಸ್, it develops, then he loses complete control, then that takes over. ಹೌದು, ಯಾವ ಹಂತಕ್ಕೆ ಬರ್ತಾನಂದ್ರೆ, ನಾನು ಮಾಡಬೇಕು ಮಾಡಬಾರ್ದು ಅನ್ನೋಕ್ಕಿಂತ ಮುಂಚೆ ಜಾರಿ ಆತನ ಬಿದ್ದಿರ್ತಾನೆ. ಸೊ ಇಟ್ಸ್ ಪ್ರೋಗ್ರೆಸಿವ್. ಸತತವಾಗಿ ತುಂಬಿಸ್ಕೊಳ್ತಾ ಒಳ್ಳೆ ಪದ ಇದೆ, ವಾಟ್ ದಟ್ ಫಿಲ್ಸ್ ಯು ಕಂಟ್ರೋಲ್ಸ್ ಯು. ಯಾವುದು ನಿನ್ನನ್ನು ತುಂಬಿಸುತ್ತೋ ಅಥವಾ ಯಾವುದು ನಮ್ಮನ್ನು ತುಂಬಿಸುತ್ತೋ ಅದು ನಮ್ಮನ್ನು ಆಳ್ವಿಕೆ ಮಾಡುತ್ತೆ. ಬಹಳ ನಿಜ ಅದು. ಯಾವುದಕ್ಕೆ ನಾನು ದಾಸನಾಗಿರ್ತೇನೋ ಅದು ನನಗೆ ಯಜಮಾನನಾಗಿರುತ್ತೆ. ಸೊ ದಾಸತ್ವ ಹೀಗೆ ಬರುತ್ತೆ. ಸೊ ಬಿಕಾಸ್ ಐ ಗೋ ಆ್ಯಂಡ್ ದಟ್ ಕಂಟ್ರೋಲ್ಸ್ ಮೀ. ಅದಕ್ಕೆ ನೋಡಿ, ಲಾಡ್ ಆಫ್ ಇವತ್ತು ಕೂಡ ಅನೇಕ ತಂದೆ ತಾಯಿಗಳ ಪೋಷಕರ ಒಂದು ಕೂಗಾಟ, ಹೇಳೋದು ಕೇಳ್ತಾರೆ, ಬಿಕಾಸ್ ದೇ ಕೆನಾಟ್, ಬಿಕಾಸ್ ಫಾರ್ ದೆಮ್ ದಿಸ್ ಇಸ್ ದೇರ್ ಪ್ರಯಾರಿಟಿ. ದೆನ್ ನಾನು ಪ್ರೋಗ್ರೆಸಿವಲ್ಲಿ ಅ ಥಾಟ್ ಬಿಕಮ್ಸ್ ಪ್ರಾಕ್ಟಿಸ್, ಹ್ಯಾಬಿಟ್. ಆಲೋಚನೆಯು ಒಂದು ಆ್ಯಕ್ಷನ್ ಆಗುತ್ತೆ. ಓಕೆ, ಆಲೋಚನೆಯು ಕ್ರಿಯೆ ಆಗುತ್ತೆ, ಕ್ರಿಯೆಯು ಹವ್ಯಾಸವಾಗುತ್ತೆ. ಯಾವ ಒಂದು ವಿಷಯವನ್ನು 6 ವಾರಗಳು ಸತತವಾಗಿ ಮಾಡ್ತೀವೋ ಅದು ಹವ್ಯಾಸ.
ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಎದ್ದು ಸ್ನಾನ ಮಾಡೋದು 6 ವಾರ ದೆನ್ ಬಿಕಮ್ಸ್ ಅ ಹ್ಯಾಬಿಟ್. ತಣ್ಣೀರಲ್ಲಿ ಸ್ನಾನ ಬಿಕಮ್ಸ್ ಅನ್ ಹ್ಯಾಬಿಟ್. ಸೊ 6 ವೀಕ್ ಬಿಕಮ್ಸ್ ಹ್ಯಾಬಿಟ್. ಹ್ಯಾಬಿಟ್ ಅಲ್ಲಿಗೆ ನಿಲ್ಲೋದಿಲ್ಲ. ಹ್ಯಾಬಿಟ್ ಸ್ಲೋಲಿ ಬಿಕಮ್ಸ್ ಅವರ್ ಅಡಿಕ್ಷನ್ ಅಲ್ಲಿಗೆ ನಿಲ್ಲೋದಿಲ್ಲ. ಅಡಿಕ್ಷನ್ ಬಿಕಮ್ಸ್ ಕ್ಯಾರೆಕ್ಟರ್. ಸರ್, ಒಂದು ಪ್ರಶ್ನೆ. ಅಡಿಕ್ಷನ್ ಅಂತ ಹೇಳಿ ಬರುವಾಗ, ದುಶ್ಚಟ ಅಂತ ಬರುವಾಗ ಸರಳವಾಗಿ ತಿಳ್ಕೊಳ್ಳೋದು, ಮನುಷ್ಯರು ಕುಡಿಯೋದು ದುಶ್ಚಟ, ಕರೆಕ್ಟ್, ಸಿಗರೆಟ್ ಸೇದೋದು ದುಶ್ಚಟ, ಈ ರೀತಿ ಕಾರ್ಯಗಳನ್ನ ಮಾತ್ರ ಅಡಿಕ್ಷನ್ ಅಂತೇಳಿ ಎಲ್ಲೋ ಒಂದು ಭಾಗದಲ್ಲಿ ಈ ಮನುಷ್ಯರ ಮನಸ್ಸು, ಇದೊಂದು ಬಹಳ ಒಂದು ತಪ್ಪಭಿಪ್ರಾಯ ಇಲ್ಲಿ. ಹುಡುಕ ದುಶ್ಚಟ ಮಾಡ್ತಾನೆ, ಸ್ಮೋಕ್ ಮಾಡೋ ದುಶ್ಚಟ ಮಾಡ್ತಾನೆ. ಇಲ್ಲಿ ನೋಡ್ರಿ, ಫೋನೋಗ್ರಫಿ ಸಾಕಷ್ಟು ಕಾರ್ಯ ನೋಡ್ರಿ, ಗೇಮಿಗೆ ಅಡಿಕ್ಟ್ ಆಗೋದು, ಸಾಕಷ್ಟು ವಿಚಾರಗಳಿದೆ. ಇದನ್ನ ಯಾವುದನ್ನು ಅರ್ಥ ಮಾಡಿಕೊಳ್ಳುವಂತ ಪೋಷಕರು ಗೊತ್ತಿರೋದಿಲ್ಲ. ಅವರ ಮಕ್ಕಳು ಈ ದುರಭ್ಯಾಸಗಳಲ್ಲಿ ಬಿದ್ದಿರೋದು ಎಷ್ಟೋ ಪೋಷಕರಿಗೆ ಗೊತ್ತಿಲ್ಲ. ನನಗೆ ನಾವು ಈ ವಿಚಾರಕ್ಕೆ ಹೋಗೋದಕ್ಕಿಂತ ಈ ದುಶ್ಚಟಗಳಲ್ಲಿ ಯಾವೆಲ್ಲ ಬರ್ತವೆ ಸರ್, ಈ ಕ್ಯಾಟಗರಿಯಲ್ಲಿ ಏನೆಲ್ಲ ಬರ್ತದೆ? See, addiction, there are two types, Brother Manju. One is substance use disorder, ಮತ್ತೊಂದು ಬಿಹೇವಿಯರ್ ಅಡಿಕ್ಷನ್. ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳಿದ್ರೆ ವಸ್ತುಗಳು, ಲೈಕ್ ಮಾದಕ ವಸ್ತುಗಳು, ಅದು ಕ್ರಿಯಾತ್ಮಕವಾಗಿ. ಫಾರ್ ಎಕ್ಸಾಂಪಲ್, ಅದು ಗಾಂಜಾ ಇರ್ಬೋದು, ಆಸ್ ಯು ಸೆಡ್ ಸ್ಮೋಕ್ ಇರ್ಬೋದು, ಅಥವಾ ಮದ್ಯಪಾನ ಇರ್ಬೋದು. ಇದೆಲ್ಲ ಸಬ್ಸ್ಟೆನ್ಸ್, ಇದೆಲ್ಲ ಒಂದು ವಸ್ತುಗಳಿಂದ ಉಂಟಾಗುವಂತ ಒಂದು ಅಡಿಕ್ಷನ್ಸ್. ಅದರ್ ಒನ್ ಇಸ್ ಬಿಹೇವಿಯರ್. ಬಿಹೇವಿಯರ್ ನಮ್ಮ ವರ್ತನೆಗಳ ಒಂದು ಅಡಿಕ್ಷನ್ಸ್. ಅದರಲ್ಲಿ ಗೇಮಿಂಗ್ ಬರುತ್ತೆ, ಸ್ಪೆಷಲಿ ಮೊಬೈಲ್, ಸ್ಮಾರ್ಟ್ ಫೋನ್ಸ್, ಇಂಟರ್ನೆಟ್ನಿಂದ ಉಂಟಾಗುವಂಥ ಅನಾಹುತಗಳು, ಇಂಟರ್ನೆಟ್ಟಿಂದ ಬರುವಂಥದ್ದು ಲೈಕ್ ಪೋರ್ನೋಗ್ರಫಿ ಆಗಲಿ, ಇಂಟರ್ನೆಟ್ಟಿಂದ ಬರುವಂಥ ಮೀಡಿಯಾ. ಇವನ್ ಲೆಟ್ ಮಿ ಟೆಲ್ ಯು, ಅಡಿಕ್ಷನ್ ಕ್ಯಾನ್ ಬಿ ಎನಿಥಿಂಗ್. ಸೊ ಯಾವುದೆಲ್ಲ ನಿಮ್ಮ ನಿಯಂತ್ರಣವನ್ನು ಕಳೆದುಕೊಳ್ಳುವಂತ ಮಾಡುತ್ತೋ, ಯಾವುದ್ರಲ್ಲೆಲ್ಲ ನಿಮಗೆ ಹೌದು ಅನ್ನುವಂಥ ಒಂದು ಹೈ ಟೋನ್, ಆ ಒಂದು ಕಮಾಂಡ್ ಇರಲು, ಎವ್ರಿಥಿಂಗ್ ಕ್ಯಾನ್ ಬಿಕಮ್ ಅನ್ ಅಡಿಕ್ಷನ್. ಇವನ್ ಸೆಲ್ಫ್ ಕ್ಯಾನ್ ಬಿಕಮ್ ಅನ್ ಅಡಿಕ್ಷನ್. ಫಾರ್ ಎಕ್ಸಾಂಪಲ್, ನಾನು ಫೇಮಸ್ ಆಗಬೇಕು. ಸೊ ಫೇಮಸ್, ಇವನ್ ಲೈಕ್ಸ್ and views, praise can become an addiction. ಎಲ್ಲರೂ ನಾನು ಯಾವಾಗಲೂ ಹೊಗಳ್ತಾ ಇರಬೇಕು ಅಂಥವ್ರು ನೋಡಿ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅವರು. ಲಾಟ್ ಆಫ್ ಯಂಗ್ ಪೀಪಲ್ ಕಮಿಟ್ ಸೂಸೈಡ್. ವೈ? ಬಿಕಾಸ್ ಫಾರ್ ದೆಮ್ ದೇ ಕಾಂಟ್ ಟೇಕ್ ಇಟ್ ಅಪ್. ಅದು ಅವ್ರನ್ನ ಹೊಗಳಿ ಸಣ್ಣ ವಯಸ್ಸಿಂದ ಫೇಲ್ಯೂರನ್ನು ಹ್ಯಾಂಡಲ್ ಮಾಡೋಕೆ ಗೊತ್ತಿಲ್ಲದೆ ನಾವು ಹೊಗಳಿಕ್ಕೇನೆ ದಟ್ ಬಿಕಮ್ಸ್ ಅಡಿಕ್ಷನ್ ಫಾರ್ ದೆಮ್. ಯಾರಾದರೂ ಅವ್ನು ಹೊಗಳ್ದೆ ಹೋದರೆ ದೇ ಗೋ ವೆರಿ ಡಿಪ್ರೆಸ್ಡ್. ಸೊ ಎನಿಥಿಂಗ್ ಕ್ಯಾನ್ ಬಿಕಮ್ ಅನ್ ಅಡಿಕ್ಷನ್ ವೇರ್ ಯು ಲೂಸ್ control. So mainly substance use disorders, the substances. Another one is your behavior. I think these days we need to address equal importance. As ನೀವು ರೈಟ್ ಆಗಿ ಹೇಳಿದ್ರಿ, ಈ ಬಿಹೇವಿಯರ್ ಅಡಿಕ್ಷನ್ ಗೆ ಸ್ವಾಭಾವಿಕವಾಗಿ ನಡೆಯುವಂತ ಅಡಿಕ್ಷನ್ಗಳಿಗೆ, ದುಶ್ಚಟಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಿಲ್ಲ. ಆದ್ರೆ ನಾವು ಸಮಾಜದಲ್ಲಿ ನೋಡುವುದಾದ್ರೆ ಈ ದಿನಮಾನಗಳಲ್ಲಂತೂ ಫೋನೋಗ್ರಫಿಯನ್ನು ವೀಕ್ಷಿಸುವಂಥದ್ದು, ಅಶ್ಲೀಲ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅದರಲ್ಲೂ ಸಹ ಕೆಲವು ಬಹಳ ಕಠಿಣವಾದ ಗೇಮ್ಸ್ಗಳಿರುತ್ತೆ, ಅದರಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಬಹಳಷ್ಟು. ಅದರಲ್ಲೂ ಚಾಟಿಂಗ್, ನನ್ನ ಪ್ರಕಾರ ಅವರ್ ಟುಗೆದರ್ ನಮ್ಮ ಯವನಸ್ಥರು ಚಾಟಿಂಗ್ ಅಲ್ಲಿ ಇರ್ತಾರೆ. ಅವ್ರಿಗೆ ಬಿಡಕ್ಕೆ ಆಗಲ್ಲ, ಯಾಕಂದ್ರೆ ಇಂಥವೆಲ್ಲ ಅಡಿಕ್ಷನ್ ಅನ್ನೋದು ಗೊತ್ತಾಗ್ತಿಲ್ಲ ಈಗ ಅವರ ಮನೇಲಿ. ಅವ್ರ ಅದೇ ನೋಡಿ, ಅಪ್ಪ ಅಮ್ಮನ ಮುಂದೆ ಕುತ್ಕೊಂಡು ಸ್ಮೋಕ್ ಮಾಡೋದಕ್ಕಾಗೋದಿಲ್ಲ. ದೇ ನೋಸ್ ಇಟ್ ಇಸ್ ಅಡಿಕ್ಷನ್, ದುಶ್ಚಟ. ಆದ್ರೆ ಮನೇಲಿ ಅವರ ಬೆಡ್ರೂಮ್ ಅಲ್ಲೇ ದೇ ವಿಲ್ ವಾಚ್ ಫೋನೋಗ್ರಫಿ. ದೇ ಡೋಂಟ್ ನೋ, ಅವರಿಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ವಿಚಾರಗಳು ಬಹಳ ಗಂಭೀರವಾದದ್ದು ಸರ್, ಬಹಳ ಗಂಭೀರವಾದದ್ದು. ಈ ಅವರ ಮಾನಸಿಕವಾಗಿ ಮಾಡುತ್ತಿರುವಂಥದ್ದು, ಕ್ರಿಯಾತ್ಮಕವಾಗಿ ಈಗಾಗಲೇ, ಅದಕ್ಕಾಗಿ ನೀವು ಹೇಳಿದ್ದು ಬಹಳ ಮುಖ್ಯ. ಇವೆರಡು ಸಹ, ಕುಡಿಯೋದು, ಧೂಮಪಾನ ಮಾಡೋದು, ಹಾಗೆ ಮಾನಸಿಕ ಲೋಕದಿಂದ ನಡೆಯುವಂಥ ದುಶ್ಚಟಗಳು ಎರಡು ಸಹ ಈಕ್ವಲ್ ಎಂಬುದು ನೀವು ಹೇಳ್ತಿದ್ದೀರಿ. ಎಸ್ ಸರ್. ಅನೇಕ ವರ್ಷಗಳ ಹಿಂದೆ, ಐ ಫಾರ್ಗಾಟ್ ದ ಇಯರ್, ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಈಗ, ಸಿಗರೇಟ್ ಪ್ರಾರಂಭದಲ್ಲಿ ಬಂದಾಗ ಎಲ್ಲರೂ ಅದನ್ನ ವಿರೋಧಿಸ್ತಾ ಇದ್ರು. ಕೆಲವೊಮ್ಮೆ ಅವ್ರು ಹೇಳ್ತಾ ಇದ್ರು ಇದು ಚಟ, ಅಡಿಕ್ಷನ್ ಆಗುತ್ತೆ ಅಂತ. ಬಟ್ ಕಂಪನಿ ಒಪ್ಕೊಳ್ಳಿಲ್ಲ, ಯಾಕಂದ್ರೆ ಇಟ್ ಇಸ್ ಲಾಸ್ ಫಾರ್ ದೆಮ್. ಬಟ್ ಕಾಲಕ್ರಮೇಣ ವೆನ್ ಇಟ್ ಇಸ್ ಸೈಕಾಲಜಿಕಲಿ ಪ್ರೂವ್ಡ್, ಮೆಡಿಕಲಿ ಅದನ್ನು ಪ್ರೂವ್ ಮಾಡಿದ್ಮೇಲೆ ನಂತರ ಬಂದದ್ದು ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೀರಿಯಸ್ ಟು ಹೆಲ್ತ್. ಬಟ್ ಅದ್ರ ಮುಂದೆ ಇಲ್ಲ. ಸೊ ಪ್ರಾಬ್ಲಿ ನಮ್ಮ ತಂದೆ ತಾಯಿಗಳ ಕಾಲದಲ್ಲಿ ಕೇಳಿ ನೋಡಿ, ಈ ಥರ ಅನೌನ್ಸ್ಮೆಂಟ್ ಇತ್ತ, ಶೋರ್ ವಾಸ್ ನಾಟ್ ದೇರ್. ಏನಂತ ವೆನ್ ಈ ಒಂದು ಕಂಪ್ಲೀಟ್ ಈ ಬೋರ್ಡು, ದ ಯೂನಿವರ್ಸಲ್ ಬೋರ್ಡ್ ಇದನ್ನು ಕುತ್ಕೊಂಡು ಮೆಡಿಕಲಿ ಪ್ರೂವ್ ಮಾಡಿದಾಗ ದೇ ಸೆಡ್ ಎಸ್. ಯಾಕೆ? ಅವರು ಬ್ರೈನನ್ನು ಸ್ಟಡಿ ಮಾಡಿದ್ರು. ಅಡಿಕ್ಷನ್ ಕ್ಯಾನ್ ಟೇಕ್ ಯು ಟು ಡಿಪ್ರೆಷನ್, ಕ್ಯಾನ್ ಟೇಕ್ ಯು ಟು ಎಕ್ಸ್ಟೆಂಟ್ ಇನ್ಸ್ಟಿಂಕ್ಷನ್. ಡಿಪ್ರೆಷನ್ ಅಂದರೆ ಒತ್ತಡಕ್ಕೂ ನಮ್ಮನ್ನು ನಡೆಸುತ್ತೆ, ಒಂದು ತೀವ್ರ ರಿಯಾಕ್ಷನ್ಗೂ ನಡೆಸುತ್ತೆ. ಫಾರ್ ಎಕ್ಸಾಂಪಲ್, ಸ್ಮೋಕಿಂಗ್ ಇಸ್ ಇನ್ಸ್ಟಿಂಕ್ಷನ್. ಒಂದು ಪಫ್ಗೆ ಬ್ರೈನ್ ಸಡನ್ಲಿ ದೇ ಬಿಕಮ್ ಫ್ರೆಶ್. ಕಾಫಿ ಕ್ಯಾನ್ ಬಿಕಮ್ ಅನ್ ಅಡಿಕ್ಷನ್ ಬಿಕಾಸ್ ಕೆಫೈನ್ ಕುಡಿದ ಕೂಡಲೇ ಬ್ರೈನ್ ಇನ್ಸ್ಟಿಂಕ್ಷನ್ ಆಗುತ್ತೆ. ಬಟ್ ಆಲ್ಕೋಹಾಲ್ ಇಸ್ ಡಿಪ್ರೆಸ್. ನೀವು ಕುಡಿದ್ರೆ ಬ್ರೈನ್ ವರ್ಕ್ಸ್ ವೆರಿ ಸ್ಲೋ. ಬ್ರೇಕ್ ಹಾಕ್ಬೇಕನ್ಸುತ್ತೆ,
ಬಟ್ ಯು ಬ್ರೇಕ್ ವೆರಿ ಸ್ಲೋ. ಮಾತು ಕೂಡ ಬೇಗ ಬರಲ್ಲ, ನಿಧಾನಕ್ಕೆ, ಅದಕ್ಕೆ ನಿಧಾನಕ್ಕೆ ನಡೀತಾನೆ, ಬಿಕಾಸ್ ಬ್ರೈನ್ ಇಸ್ ಡಿಪ್ರೆಷನ್. ಸೊ ಈಗ ದಟ್ಸ್ ವಾಟ್ ಐ ವರ್ಡ್ ರೀಸೆಂಟ್ ಒಂದು ಸ್ಟ್ಯಾಟಿಸ್ಟಿಕ್, ರೀಸೆಂಟ್ ಒಂದು ಡಿಸ್ಕಷನ್ ಐ ಫೌಂಡ್, ಈವನ್ behavioral addiction, even pornography, even internet is bringing same effect. Believe me, same effect. So now very soon they are going to make this also as a part of addiction. That's a discussion is going on. ತೀವ್ರವಾಗಿ ಇನ್ನು ಕೆಲವು ಕಾಲಗಳಲ್ಲಿ ಏನು ಮಾಡಿದೆ, ಇನ್ನು ಕೆಲವು ದಿನಗಳಲ್ಲಿ ಅದಕ್ಕೆ ಈಕ್ವಲ್ ಆಗಿ they are going to bring internet, they are going to bring media, they are going to bring pornography equal, because ಈಗ ಟೆಸ್ಟ್ ಮಾಡಿ ನೋಡಿದ್ರೆ ಅದೇ ಎಫೆಕ್ಟ್ ಇಲ್ಲೂ ಇದೆ, ಸೇಮ್ ಇನ್ಸ್ಟಿಂಕ್ಷನ್ ಇದೆ. For example, a 17 years old boy is raping. Yes. No, 13 years. Yeah. And see, so hagadre the same instinction and same depression. So it is after effect jasti. So after the pornography and after whatever, okay, yes, whatever, no, the chatagalu goes to depression, murder, and then going in a complete guilt, complete ಆದ ಗಿಲ್ಟ್. ಐ ಥಿಂಕ್ ಪಾಸ್ಟರ್ ಮಂಜು, ನನ್ನ ಪ್ರಕಾರ ಈ ಜನ್ರೇಷನ್ ಹೆಂಗಿದೆ ಅಂದರೆ, ಈಗೆಲ್ಲ ಅವರಿಗೆ ನಾವು ಏನು ಹೇಳ್ತೀವಿ, ಅವರಿಗೆ ವಾರ್ನಿಂಗ್ ಕೊಡೋ ಸೀಸನ್ ಅಲ್ಲ ಈಗ. ಸೊ ಅವ್ರಿಗೆ ಬಂದ್ಬಿಟ್ಟು ಅವೇರ್ನೆಸ್ ಪೀರಿಯಡ್ ಅಲ್ಲ, ದೇ ಆರ್ ಆಲ್ರೆಡಿ ಇನ್ ಟು ಇಟ್. ಸೊ ನಾವು ಇಟ್ಸ್ ಮೋರ್ ಆಫ್ ಡ್ಯಾಮೇಜ್ ಕಂಟ್ರೋಲ್. ಸೊ ದ ಸೇಮ್ ಎಫೆಕ್ಟ್, ಸೊ ದೇ ಆರ್ ಗೋನ್ ಟು ಬ್ರಿಂಗ್ ಇಟ್ ಈಕ್ವಲಿ. ಸೊ as you rightly said, so these things are very much evident. As you said, parents don't understand the seriousness of it. So how gaming can spoil the brain formation, how pornography can spoil. As I'm really appreciate, as you said, the emotions attachment. I tell you, Pastor Manju, physical attachment ginta emotional attachment is more dangerous. 5 minutes of physical act, 5 minutes to 7 minutes of physical act ginta, the emotional attachment is very, very, very dangerous, because it's a soul tie. Yes. ಒಬ್ಬ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರುವಾಗ ಲೆಟ್ಸ್ ಸೇ ನಾನು ನಿಮಗೆ ಟೈಪ್ ಮಾಡ್ತೀನಿ OHO. ಸೊ ನೀವು ಹೇಗೆ ವ್ಯಾಕರಣ ಮಾಡ್ತೀರಿ, ಡಿಪೆಂಡಿಂಗ್ ಆನ್ ವಾಟ್ ಇಸ್ ಇನ್ ಯೋರ್ ಮೈಂಡ್. ಇಟ್ ಕ್ಯಾನ್ ಬಿ ಕೋಪ ಕೂಡ ಇರ್ಬೋದು, ಸೊ ಹಾಗಾದ್ರೆ ನಿಮ್ಮ ಮೈಂಡಲ್ಲಿ ನನ್ನ ಕುರಿತಾಗಿ ಏನು ಆಲೋಚಿಸಿದ್ದೀರೋ ಅದಕ್ಕೆ ತಕ್ಕಂತೆ ವ್ಯಾಕರಣ ಮಾಡ್ತೀರಿ. ಸೊ ಪರ್ಸನ್ ಇಸ್ ಆಬ್ಸೆಂಟ್, ಇಮೋಷನ್ ಇಸ್ ಪ್ರೆಸೆಂಟ್, ಪರ್ಸನ್ ಇಸ್ ಆಬ್ಸೆಂಟ್. ದಟ್ ಈಸ್ ವೆರಿ ವೆರಿ ಡೇಂಜರ್. ಯವನಸ್ಥರು ಅರ್ಥ ಮಾಡ್ಕೋಬೇಕು ಅದನ್ನ. ಸೊ ಇಮೋಷನಲ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಅಷ್ಟು ಈಸಿ ಅಲ್ಲ. ಐ ವಿಲ್ ಟೆಲ್ ಯು ಮಲ್ಟಿಪಲ್ ಎಕ್ಸಾಂಪಲ್ಸ್. ಫಿಸಿಕಲ್ ಅಟ್ಯಾಚ್ಮೆಂಟ್ ಬೇಕಾದ್ರೆ ದೇ ಕಮ್ ಔಟ್, ಬಟ್ ಇಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದು ಇಟ್ ಗೋಸ್ ಸೋ ಡೀಪ್. ಬಿಕಾಸ್ ದ ಇಂಟರ್ಪ್ರಿಟೇಷನ್ ಆಫ್ ದ ಮೈಂಡ್, ಆ್ಯಂಡ್ ರೀಸೆಂಟ್ಲಿ ದೇ ಸೇ ಈವನ್ ಫಾರ್ ದ ಇಮೋಷನ್ ಆಲ್ಸೋ ಯು ಹ್ಯಾವ್ ದಟ್ ಡೋಪಮೈನ್ ದಟ್ ಗಿವ್ಸ್ ಯು ಜಾಯ್. ಒಂದು ಇಮೋಜಿ, ಒಂದು ಸ್ಮೈಲ್ ಇಮೋಜಿ ನೋಡಿದ್ರೆ ಫುಲ್ ಖುಷ್. ಆ್ಯಂಡ್ ನೋಡಿ, ಟಾಯ್ಲೆಟ್ ಅಲ್ಲಿ ಇದ್ರು ಕೂಡ ಒನ್ ಟಿಂಗ್ ಸೌಂಡ್ ಬಂದ್ರು ಮೈಂಡ್ ಸ್ವಿಫ್ಟ್ ಆಗಿ ಇಸ್ ದಟ್ ಪರ್ಸನ್, ಆ ವ್ಯಕ್ತಿನ ಹೀಗೆ ಹೇಳಿರ್ತಾರ, ಹಾಗೆ ಹೇಳಿರ್ತಾರ. ಆ್ಯಂಡ್ ಒಂದು ಮೆಸೇಜ್ ಹಾಕಿ ದೇ ವೇಟ್ ರಿಪ್ಲೈಗೆ, ಆ ಕಡೆಯಿಂದ ಏನು ಬರುತ್ತೆ, ಆ ಕಡೆಯಿಂದ ಏನು ಬರುತ್ತೆ. ಸೊ ಪರ್ಸನ್ ಇಲ್ಲ, ಬಟ್ ದೇ ಬ್ರಿಂಗ್ ದ ಪರ್ಸನ್ ಟು ದ ಬೆಡ್ರೂಮ್. ಬಟ್ಟೆ ಹಾಕಿದ್ರು ಕೂಡ ಆ ವ್ಯಕ್ತಿಯನ್ನ ನಿರ್ವಾಣವಾಗಿ ನೋಡುವಷ್ಟು is the emotional attachment. It brings very, very, very close. It becomes a soul tie, a complete download. Very, very difficult to know. Just to ಸರ್, ಈಗ ನಾವು ದುಶ್ಚಟಗಳ ಬಗ್ಗೆ, ಅಡಿಕ್ಷನ್ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ಈ ಕಾಲಮಾನ ಒಂದು 15 ವರ್ಷದ ಚರಿತ್ರೆ ನಮ್ಗೆ ಚೆನ್ನಾಗಿ ಗೊತ್ತು. ನಿಮಗೆ ಅದಕ್ಕಿಂತ ಹೆಚ್ಚಿನ ವರ್ಷದ ಚರಿತ್ರೆ ಗೊತ್ತು. ಈಗ ಈ ಆಧುನಿಕ ಯುಗ ಅಂತೀವಿ, ಒಂದು 5-10 ವರ್ಷ, ಈ 5 ವರ್ಷಗಳಂತೂ ಬಹಳ ವೇಗವಾಗಿ ನಮ್ಮ ಜನ್ರೇಷನ್ ಬೆಳೀತಾ ಇದೆ. ಅದರಲ್ಲೂ ಈ ಜನ್ರೇಷನಲ್ಲಿ ಬಹಳ ಕೆಟ್ಟ ಕಾರ್ಯಗಳು ದುಶ್ಚಟಗಳು ನೋಡ್ರಿ. ಒಂದು ದಿನ ಹೇಗಿತ್ತು, ಈಗ ಸ್ತ್ರೀಯರು, ಗರ್ಲ್ಸ್ ಸಮೇತ ಪಬ್ಲಿಕಲ್ಲಿ ಸ್ಮೋಕ್ ಮಾಡ್ತಾರೆ. ಮೊದಲೆಲ್ಲ ಏನಾದರೂ ನಾವೆಲ್ಲ ಶಾಲೆಗೆ ಒಂದು ಹುಡುಗ ಏನಾದರೂ ಒಂದು ಹುಡುಗಿಗೆ ಲೆಟ್ರ್ ಬರೀದಿದ್ದಲ್ಲ, ಕಾಮನ್ ಥಿಂಗ್ಸ್ ನಾನು ಹೇಳೋದು, ಭಾಳ ಹೆದರ್ತಾ ಇದ್ದ. ಈಗ ಒಂದು ಹುಡುಗಗೆ ಒಂದು ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ ಇಲ್ಲದವ್ರು ಇರೋದಿಲ್ಲ. ಒಂದು ಸಾಮಾನ್ಯವಾಗಿ ಅವ್ರ ಪೋಷಕರು ಗೊತ್ತಿದ್ದಾಗೆ ಮದುವೆಗಿಂತ ಮೊದಲೇ ಅವರು ತಿರುಗಾಡ್ತಾರೆ. ಇವೆಲ್ಲ ಕಾರ್ಯಗಳು ನಡೀತಾ ಇದೆ. ಓಕೆ, ಒಂದು ಭಾಗದಲ್ಲಿ. ಇನ್ನೊಂದು ಭಾಗದಲ್ಲಿ ಕ್ರಿಯಾತ್ಮಕವಾಗಿ, ನಾನು ಸ್ವಾಭಾವಿಕವಾದ ವಿಚಾರಗಳು ಹೇಳಿದೆ, ಕ್ರಿಯಾತ್ಮಕವಾಗಿ ಬರುವಾಗ ಸ್ಮೋಕಿಂಗ್ ಅನ್ನೋದು ಕ್ಯಾಂಪಸ್ಸಲ್ಲಿ ಕಾಮನ್ ಆಗ್ತಿದೆ. ಎಲ್ಲ ದುಶ್ಚಟಗಳು ಅಧಿಕವಾಗ್ತಿದೆ. ಫೋನೋಗ್ರಫಿ ರೇಟ್ ಅಂತೂ ಭಯಂಕರ ಅಧಿಕವಾಗಿದೆ ಎಂಬುದಾಗಿ ಪ್ರೆಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದೆ. ಸರ್, ಯಾಕೆ ದುಶ್ಚಟಗಳು ಅಧಿಕವಾಗ್ತಿದೆ? ವೈ ಈ ನಮ್ಮ ಜನ್ರೇಷನಲ್ಲಿ ಯಾಕೆ ಅಡಿಕ್ಷನ್ಗಳು ಹೆಚ್ಚಾಗ್ತಿದೆ? ವಾಟ್ ಇಸ್ ದ ರೀಸನ್ ಸರ್? ಐ ವಿಲ್ ಸೇ ಅರ್ಲಿ ಎಕ್ಸ್ಪೋಜರ್. ನನ್ನ ಪ್ರಕಾರ ಎಲ್ಲ ಕಡೆನೂ ಅಷ್ಟೇ, ದ ಮೋರ್ ನಾಲೆಜ್ ಹೆಚ್ಚಾಗ್ತಾ ಪಾಪ ಕೂಡ ಹೆಚ್ಚಾಗ್ತಾನೆ ಇರುತ್ತೆ. ಎಕ್ಸ್ಪೋಜರ್ ಜಾಸ್ತಿ ಆದರೆ ಆಕ್ಷನ್ ಜಾಸ್ತಿ. ಫಾರ್ ಎಕ್ಸಾಂಪಲ್, ಈಗ ಲೆಟ್ಸ್ ಸೇ ಮೈ ಸನ್ ಇಸ್ 5 years, 5 ವರ್ಷ ಹುಡುಗನಿಗೆ, ಬಿಕಾಸ್ ದ ಟೆಕ್ನಾಲಜಿ ಇಸ್ ಮೋರ್, ಅರ್ಲಿ ಎಕ್ಸ್ಪೋಜರ್ ಕೊಟ್ಟರೆ ಈಸ್ ಆಕ್ಷನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ಸ್. ಸೊ ನನ್ನ ಪ್ರಕಾರ ಈ ಒಂದು ಆಧುನಿಕ ಈ ಕಾಲದಲ್ಲಿ ಅವರ ಎಕ್ಸ್ಪೋಜರ್ ಭಾಳ ವಿಶಾಲ,
ಬಿಕಾಸ್ ಆಫ್ ಅ ಟೆಕ್ನಾಲಜಿ, ಬಿಕಾಸ್ ಆಫ್ ದ ಮೀಡಿಯಾ ಆ್ಯಂಡ್ ಬಿಕಾಸ್ ಆಫ್ ಬೆಳೀತಿರುವಂಥ ಈ ಒಂದು ಬೆಳವಣಿಗೆಗಳು ಯಾವತ್ತಿಗೂ ಇಲ್ಲಿ ಮಾತ್ರ ಅಲ್ಲ, ಇವನ್ ಹಿಂದಿನ ಕಾಲದಲ್ಲೂ ಅವರದೇ ಆದಂಥ ಸಮಸ್ಯೆಗಳಿತ್ತು. ಸೊ ಇವನ್ ಕಮಿಂಗ್ ಬ್ಯಾಕ್ ಟು ಬೈಬಲ್, ಇಸಕಾರ್ ಗೋತ್ರದವರು ಕಾಲ ಸಂಯೋಜಿತ ಉಳ್ಳ ವ್ಯಕ್ತಿಗಳಾಗಿದ್ದರು. ಯಾವಾಗ ಏನು ಮಾಡಬೇಕು, ಅತಿ ಇವುಗಳ ಮೊದಲು ವಿ ಆಲ್ಸೋ ಹ್ಯಾವ್ ಟು ಹ್ಯಾವ್ ದಟ್ ಕೈಂಡ್ ಆಫ್ ಒಂದು ಕಾಲ ಸಂಯೋಜಿತ ಉಳ್ಳ ವ್ಯಕ್ತಿಗಳಾಗಿ ಇದಕ್ಕೆ ಅಡ್ರೆಸ್ ಮಾಡೋಕ್ಕೆ ಇಫ್ ಯು ಆರ್ ನಾಟ್ ರೆಡಿ. ವಿ ಸಿ because the technology is improving, because exposure are more, simultaneously the issues are also raising. ಈಗ ನಾವು ಇನ್ನೂ ಇಲ್ಲೇ ಇದ್ದು ಕೆಪಾಸಿಟಿ ಬೆಳೆಸ್ಕೊಳ್ತಿ ಹೋದ್ರೆ we will lose them. We will lose them. As you said, it is just because of exposure. ಅವ್ರಿಗಿರುವಂತ ಒಂದು exposures. Yes, ಅಡಿಕ್ಷನ್ ಹೆಚ್ಚಾಗ್ತಿದೆ, ದುಶ್ಚಟಗಳು ಹೆಚ್ಚಾಗ್ತಿದೆ. ಈಗ ನಮ್ಮ ಯಂಗ್ ಜನರೇಷನ್, ನಮ್ಮ ಯೌವನ ಪೀಳಿಗೆ ಸರಳವಾಗಿ ದುಶ್ಚಟಗಳು ಒಳಗಾಗ್ತಿದೆ. ಈ ಅಡಿಕ್ಷನ್ಗಳಿಗೆ ಒಳಗಾಗುವವರ ಮೇಲೆ ಆಗುವ ಪರಿಣಾಮ ಏನು ಸರ್? ಅವರ ಮೇಲೆ ಏನು ಗಾಂಭೀರ್ಯತೆ, ಏನು ಸಮಸ್ಯೆಗಳು ಉಂಟಾಗ್ತದೆ ಅಡಿಕ್ಷನ್ ಅಲ್ಲಿ ಬೀಳುವವರ ಮೇಲೆ? ನಂಬರ್ 1, ಇದನ್ನ ಲೆಟ್ಸ್ ಟೇಕ್ ಇಟ್ ಇನ್ 2 ways. ಫಿಸಿಕಲ್, ಸ್ಪಿರಿಚುವಲ್. ಫಿಸಿಕಲಿ ಈ ಬಿಕಮ್ಸ್ ಅನ್ಫಿಟ್. early age ಅಲ್ಲಿ ಈ ಬಿಕಮ್ಸ್ ಅನ್ಫಿಟ್ ಆಗ್ಬಿಡ್ತಾನೆ. ಯಾಕಂದ್ರೆ ಬಿಕಾಸ್ ಯುವರ್ ಲೈಫ್ ಇಸ್ ಆಲ್ ಅಬೌಟ್ ಯುವರ್ ಥಾಟ್ಸ್ ಅಲ್ವಾ? ನಿಮ್ಮ ಆಲ್ ಅಬೌಟ್ ಯುವರ್ ಥಾಟ್ಸ್. ಈಗ ನಾವಿಬ್ರು ಕೂತಿದ್ದೇವೆ, ನಮ್ಮ ಮುಂದೆ ಕ್ಯಾಮ್ರಾ ಇದೆ. ಈ ಕ್ಯಾಮರಾ ಒಮ್ಮೆ ಯಾರೋ ಒಬ್ಬರ ಆಲೋಚನೆ, ನಾವು ಕುಳಿತಿರುವಂತ ಕುರ್ಚಿ ಯಾರೋ ಒಬ್ಬರ ಆಲೋಚನೆ, ಈ ಒಂದು ಬಟ್ಟೆ ಯಾರೋ ಒಬ್ಬರ ಆಲೋಚನೆ, ಯಾರೋ ಒಬ್ಬರ ಆಲೋಚನೆ ಇದ್ದದ್ದು ಈಗ ನೋಡ್ತಿದ್ದೇವೆ. ಸೊ ದ ಪವರ್ ಆಫ್ ಮ್ಯಾನ್ ಇಸ್ ಥಾಟ್ಸ್. ಅದನ್ನು ಕಳ್ಕೊಳ್ತಾನೆ. ಬಿಕಾಸ್ ಒಬ್ಬ ವ್ಯಕ್ತಿಯ ಪ್ರಗತಿ ತನ್ನ ಆಲೋಚನೆ, ಮೊದಲ ಪ್ರಭಾವ ಫಸ್ಟ್ ಬೀಳೋದು ಆತನ ಆಲೋಚನೆ. ಈ ಬಿಕಮ್ಸ್ ಕ್ರಿಪಲ್ಡ್. ಲುಕ್ ಅಟ್ ಸೈತಾನ ಒಂದು ಕುತಂತ್ರ ನೋಡಿ, ಅಡಿಕ್ಷನ್ ಆದವರು ದೇ ಬಿಕಮ್ ಕ್ರಿಪಲ್ಡ್. ಎಷ್ಟೇ ಪೊಟೆನ್ಷಿಯಲ್ ಆಗಿದೆ. ಹಾಗಾಗಿ ಅಡಿಕ್ಷನ್ ನಿಮಿತ್ತನೇ ಡಿಪ್ರೆಷನ್ ರೇಟ್ ಅಧಿಕವಾಗ್ತಿದೆ ಆಗಿದ್ರೆ. ಸೊ ಅಡಿಕ್ಷನ್ ಇಸ್ ಒನ್ ಆಫ್ ದ ರೀಸನ್. ಅಡಿಕ್ಷನ್ ಇಸ್ ಒನ್ ಆಫ್ ದ ರೀಸನ್. ಸೊ ಡಿಪ್ರೆಷನ್ ಏನಾಗುತ್ತೆ ಅಂದ್ರೆ, ಡಿಪ್ರೆಷನ್ ಬಹುತೇಕ ಆಗುವಂಥದ್ದು ಬಿಕಾಸ್ ಆಫ್ ಗಿಲ್ಟ್. ಡಿಪ್ರೆಷನ್ ಇಸ್ ಬಿಕಾಸ್ ಆಫ್ ಗಿಲ್ಟ್. ಒಬ್ಬ ವ್ಯಕ್ತಿ ಕೆಟ್ಟದನ್ನ ಮಾಡ್ತಿರ್ತಾನೆ, ಆ ಕೆಟ್ಟದನ್ನ ಮಾಡ್ತಿರೋ ವ್ಯಕ್ತಿ ನಾನು ಯೋಗ್ಯನಲ್ಲ ಅಂದುಕೊಂಡಾಗ ಅಂತ ವ್ಯಕ್ತಿಯೇ ಡಿಪ್ರೆಷನ್ ಜಾರೋನಲ್ಲ. ಎಸ್ ವೆರಿ ಮಚ್. ದೇ ಗೋ ಸೋ ಡಿಪ್ರೆಸ್ ಬಿಕಾಸ್ ಆಫ್ ಸೊಸೈಟಿ ಅವರಿಗೆ ಬೆರಳು ತೋರಿಸುವಂಥದ್ದು. ಒಂದು ಕೆಲವೊಬ್ರು ಏನ್ ಮಾಡ್ತಾರೆ, ಬಿಕಮ್ ವೆರಿ ಅಗ್ರೆಸಿವ್. ಹೌದು, ವೆರಿ ಇವನ್ ಆಲ್ಕೋಹಾಲ್ ಅನ್ನುವಂಥದ್ದು ದೇರ್ ಆರ್ 10 ಕ್ರೈಟೀರಿಯಾ ಹೇಳ್ತಾರೆ. ಒಬ್ಬ ವ್ಯಕ್ತಿಯನ್ನ ಕಂಡುಹಿಡಿಲಿಕ್ಕೆ 10 ಕ್ರೈಟೀರಿಯಾಸ್ ಇದೆ. ಓಕೆ, ಅಂದ್ರೆ ಆ ಒಂದು ವರ್ತನೆಯ ಪ್ರಕಾರ ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ ಅಂತ. ಬಟ್ ಆ ಕ್ರೈಟೀರಿಯಾಸ್ ನೋಡ್ತಾ ಬಂದ್ರೆ ಹೋಗ್ತಾ ಬಿಕಮ್ಸ್ ವೆರಿ ವೈಲೆಂಟ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಳೆದುಕೊಳ್ತಾನೆ. ಓಕೆ, ಈ ಅಡಿಕ್ಷನ್, ದಟ್ಸ್ ವಾಟ್ ಐ ವಾಸ್ ಅಬೌಟ್ ಟು ಸೇ. ಒನ್ ಇಸ್ ದ ಮೈಂಡ್. ಇನ್ನೊಂದೇನಂದ್ರೆ ಆತನಿಗಿರುವಂಥ ದೊಡ್ಡ ಪ್ರಭಾವ, ಆಸ್ ಯು ಸೇಡ್, ಸಾಮಾಜಿಕ ಜವಾಬ್ದಾರಿಕೆಯನ್ನು ಕಳೆದುಕೊಳ್ತಾನೆ. ಅದಕ್ಕೆ ಒಬ್ಬ ಮಗ ಬೆಳೆಯುವಾಗ ತನ್ನ ಮನೆಯಲ್ಲಿ ತಂದೆ ತಾಯಿಗಳ ಮುಂದಿರುವಂಥ ಜವಾಬ್ದಾರಿಕೆಯನ್ನು ಕಳೆದುಕೊಳ್ತಾನೆ. ನಾವೆಲ್ಲರೂ ಅದನ್ನ ಹೇಗೆ ತಿಳ್ಕೊಳ್ತೀವಿ ಅಂದ್ರೆ, ಅದನ್ನ ಹೊಡಿತೀವಿ, ಬಡಿತೀವಿ, ನಾವು ಅವ್ರನ್ನ ಏನೇನೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಟ್ ನಾವು ಅವ್ರನ್ನ ಸಂಪೂರ್ಣವಾಗಿ ಒಂದು ಹೋಲಿಸ್ಟಿಕ್ ಅರ್ಥ ಮಾಡ್ಕೊಳ್ಳೋದಾದ್ರೆ, ಹಿ ಲಾಸ್ಟ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಫ್ಯಾಮಿಲಿಯಲ್ಲಿ ತನ್ನ ಸ್ವಂತ ರೆಸ್ಪಾನ್ಸಿಬಿಲಿಟಿ ಕಳೆದುಕೊಳ್ತಾನೆ. ಫಾರ್ ಎಕ್ಸಾಂಪಲ್, ಸರಿಯಾಗಿ ಓದೋದಿಲ್ಲ, ಈ ಕಾಂಟ್ ರೀಡ್ ಬಿಕಾಸ್ ಈ ಲಾಸ್ಟ್ ದ ರೆಸ್ಪಾನ್ಸಿಬಿಲಿಟಿ. ಸ್ಕೂಲಿಗೆ ಹೋಗೋದಿಲ್ಲ, ಹೋಮ್ವರ್ಕ್ ಬರೆಯೋದಿಲ್ಲ. ಐ ಥಿಂಕ್ ಆ ಪ್ರಾರಂಭದಲ್ಲಿ ಪೇರೆಂಟ್ಸ್ ಹ್ಯಾಸ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಸ್ವಾಭಾವಿಕವಾಗಿ ರೆಸ್ಪಾನ್ಸಿಬಿಲಿಟಿ ಯಾಕೆ ಕಳೆದುಕೊಳ್ತಿದ್ದಾನೆ, ಯಾಕೆ ಚರ್ಚ್ ಅಟೆಂಡ್ ಮಾಡ್ತಿಲ್ಲ, ಅಂಡ್ ಯಾಕೆ ಓದ್ತಾ ಇಲ್ಲ, ವೈ ಈಸ್ ನಾಟ್ ರೈಟಿಂಗ್. ಸೊ ಹಾಗಾದ್ರೆ ವಾಟ್ ಇಸ್ ದಟ್? ದಟ್ ಇಸ್ ಟೇಕಿಂಗ್ ಅಪ್. ಸೊ ಯು ಲೂಸ್ ದ ರೆಸ್ಪಾನ್ಸಿಬಿಲಿಟಿ. ನಂತರ ವಿವಾಹಿತರು ವಿವಾಹದಲ್ಲಿ ಜವಾಬ್ದಾರಿಕೆ ಕಳ್ಕೊಳ್ತಾರೆ. ಹಸ್ಬೆಂಡ್ ಲೂಸಸ್ ದ ಹಸ್ಬೆಂಡ್ ರೆಸ್ಪಾನ್ಸಿಬಿಲಿಟಿ. ಹೆಂಡತಿ ಕೊಡಬೇಕಾದ ಸಲಹೆಗಳನ್ನು ಕೊಡೋದಿಲ್ಲ, ಮಕ್ಕಳನ್ನು ಬೆಳೆಸೋದಿಲ್ಲ. ಅವರ ಪ್ರಕಾರ ಅದಕ್ಕೆ ಹೇಳಿದ ಡೋಪಮೈನ್, ಸ್ವ ಸಂತೋಷ, ನನ್ನ ಸ್ವ ಸಂತೋಷ ಬಹಳ ಮುಖ್ಯ. ಸೊ ಅಡಿಕ್ಟ್ ಆದವರ ಮೊದಲ ಪ್ರಭಾವ ಇಸ್ ದೇರ್ ಮೈಂಡ್ ಅಂಡ್ ದೇ ಲೂಸ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಂಬರ್ 3, ದೇ ಲೂಸ್ ದೇರ್ ಫಿಸಿಕಲಿ. ನಿಮ್ಗೆ ಗೊತ್ತು, ನಾನಾ ವಿಧವಂತ ರೋಗಗಳು ಒಂದು ತೆರೆದ ಬಾಗಿಲದು. ಓಕೆ, ಇನ್ನೊಂದು ಕೆಲವೊಂದು ಡ್ರಗ್ಸ್ and smoking, alcohol na permanent damage appa, because of the formation brain of the permanent damage. ಹಿಂತಿರುಗಿ ಪಡೆದುಕೊಳ್ಳುವ ದೇವರು ಅಲ್ಲದೆ ಬಹಳ ಕಷ್ಟ. ಅಂಡ್ ಇವನ್ ನೀವು ರಿಹ್ಯಾಬ್ ಸೆಂಟರ್ಗೆ ಹೋಗಿ ನೋಡಿ, ರಿಹ್ಯಾಬ್ ಸೆಂಟರ್ ಅಲ್ಲಿ ವೆರಿ ಲೆಸ್ ಕೇಸ್ 100% ರಿಕವರಿ, ಮೆಡಿಕಲಿ ಪ್ರೂವ್ಡ್. ವೆರಿ ಲೆಸ್ ಕೇಸ್ ಮಾತ್ರ 100% ರಿಕವರಿ. ಅವ್ರು ಹೇಳುವಂಥದ್ದು ಏನಂದ್ರೆ, ಅವ್ರು ಓಪನ್ ಆಗಿ ಹೇಳ್ತಾರೆ ಅಂದ್ರೆ, ಯು ಮೇ ಫಾಲ್ ಬ್ಯಾಕ್ ಅಗೇನ್, ಹಿಂತಿರುಗಿ ಬೀಳುವಂಥ ಸಾಧ್ಯತೆಗಳಿವೆ, ಬಿಕಾಸ್ ದೇ ಟಾಕ್ ಔಟ್ ಬ್ರೈನ್. ಹಾಗಾದ್ರೆ ಫಿಸಿಕಲ್ ದಿಸ್ ಲಾಟ್ ಆಫ್ ಡ್ಯಾಮೇಜ್. ಕಮಿಂಗ್ ಟು ಸೆಕೆಂಡ್ ಪಾರ್ಟ್, ಸ್ಪಿರಿಚುವಲ್. ಐ ಟೆಲ್ ಯು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನು, ಓಕೆ, ಬರೀ ಆತನು ಶಾರೀರಿಕವಾಗಿ ಮಾತ್ರ ಅಲ್ಲ, ಆತನು ಆತ್ಮಿಕ ಮನುಷ್ಯನು ಸಹ. ಶಾರೀರಿಕ ಆರೋಗ್ಯ ಹೇಗೋ ಆತ್ಮಿಕ ಆರೋಗ್ಯ ಕೂಡ ಬಹಳ ಮುಖ್ಯ. ಬಿಕಾಸ್ ವಿ ಆರ್ ಸ್ಪಿರಿಚುವಲ್ ಪೀಪಲ್. ವಿ ಆಲ್ಸೋ ಹ್ಯಾವ್ ಅ ಸ್ಪಿರಿಟ್. ಪ್ರತಿಯೊಬ್ಬ ವ್ಯಕ್ತಿಗೂ, ಯಾವ ಧರ್ಮವಾದರೂ ಸರಿ, ಎಲ್ಲರೂ ನಂಬ್ತಾರೆ. ದೇ ಆಲ್ಸೋ ಹ್ಯಾವ್ ಅ ಸ್ಪಿರಿಚುವಲ್ ಲೈಫ್ ಇದೆ. ಎಲ್ಲ ಧರ್ಮದಲ್ಲೂ ಅದು ನಂಬ್ತಾರೆ, ಸ್ಪಿರಿಚುವಲ್ ಲೈಫ್ ಇದೆ. ಸೊ ವಿ ಆಲ್ಸೋ ಹ್ಯಾವ್ ಅ ಸ್ಪಿರಿಚುವಲ್ ಲೈಫ್. ಸ್ಪಿರಿಚುವಲ್ ಲೈಫ್, ಯು ಲೂಸ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಅದೊಂದು ಹೋದ್ರೆ, ಐ ಥಿಂಕ್ ಮಂಜು, ದಟ್ ಇಸ್ ದ ಸೆಂಟರ್.
ದೇವರೊಟ್ಟಿಗಿನ ಸಂಬಂಧ ಹೋಯ್ತಂದ್ರೆ ದೆನ್ ವಿ ಹ್ಯಾವ್ ಡೆವಿಲ್ ಟೇಕ್ಸ್ ಇಟ್ ಅಡ್ವಾಂಟೇಜ್. ಸೊ ಸೈತಾನ್ನ ಒಂದು ಕುತಂತ್ರ ಏನಂದ್ರೆ ಡೆವಿಲ್ ಇಸ್ ನಾಟ್ ಬಿಹೈಂಡ್ 5 minutes. ಲೈಂಗಿಕ ಒಂದು ಪಾಪದಲ್ಲಿ ಸೈತಾನ್ನಿಗೆ 5 ನಿಮಿಷ ಮುಖ್ಯ ಅಲ್ಲ, ಆತನಿಗೆ ಗರ್ಭ ಮುಖ್ಯ. ನೋ, ಹಿ ವಾಂಟ್ಸ್ ದ ವೂಂಬ್. ಹೊಸ ಒಡಂಬಡಿಕೆಯಲ್ಲಿ ದೇವರು ಒಂದು ಹೆಣ್ಣು ಮಗಳಿಗೆ ಕೊಟ್ಟಂತ ಬೇಡಿಕೆ ಏನು? ವಾಟ್ ಇಸ್ ದ ರಿಕ್ವೆಸ್ಟ್ ಆಫ್ ಗಾಡ್ ಇನ್ ದ ನ್ಯೂ ಟೆಸ್ಟಮೆಂಟ್? ಫಸ್ಟ್ ಎನ್ಕೌಂಟರ್, ನೋ, ದೇವರು ಸ್ತ್ರೀ, ದೇವರ ಬೇಡಿಕೆ ಏನು? ಗಿವ್ ಮಿ ಯುವರ್ ವೂಂಬ್, ನಿನ್ನ ಗರ್ಭವನ್ನು ಕೊಡು, ಬಿಕಾಸ್ ಐ ವಾಂಟ್, ದಟ್ಸ್ ಅ ಡಿಮ್ಯಾಂಡ್ ಆಫ್ ಗಾಡ್. ಯಾಕಂದ್ರೆ ಐ ವಾಂಟ್ ಟು ಬ್ರಿಂಗ್ ದ ಪ್ಲಾನ್ ಅಂಡ್ ದ ಪರ್ಪಸ್. ಈಗಿನ ದಿನಮಾನಗಳ ಹೆಣ್ಮಕ್ಳು ಅದನ್ನ ತಿಳ್ಕೊಳ್ಳೋದು, ಅವರು ಪಬ್ಲಿಕ್ ಶೌಚಾಲಯವಲ್ಲ, ಅವರು ದೇ ಆರ್ ನಾಟ್ ಅ ಪಬ್ಲಿಕ್ ಟಾಯ್ಲೆಟ್. ಮೆನ್, ಬಾಯ್ಸ್, ಯು ಆರ್ ನಾಟ್ ಅ ಪಬ್ಲಿಕ್ ಟಾಯ್ಲೆಟ್. ಬಿಕಾಸ್ ದೇವರು ಅದನ್ನ, ಬಿಕಾಸ್ ಇಟ್ ಇಸ್ ಅಬೌಟ್ ಅ ಜನರೇಷನ್. ಯಾಕಂದ್ರೆ ಇದೇ ದೇವರ ವಾಗ್ದಾನ. ಮೊದಲು ದೇವರ ವಾಗ್ದಾನ ಫಲುಗಿ ಅಭಿವೃದ್ಧಿ, ಇದು ದೇವರ ವಾಗ್ದಾನ. ಹಾಗಾದ್ರೆ ಅದು 5 minutes 7 minutes ಆಕ್ಟ್ ಅಲ್ಲ, ಅದರ ಹಿಂದೆ ಇರುವಂತ ಪರಿಣಾಮ. ದೇ ಲೂಸ್ ದಟ್, ದೇ ಲೂಸ್ ದ ಜಾಯ್. ಓಕೆ, ಗೆಟ್ ಇನ್ ಟು ರಾಂಗ್ ರಿಲೇಶನ್ಶಿಪ್, ನೋ, ಗೆಟಿಂಗ್ ಇನ್ ಟು ಅವರ ಸಂತತಿಯಲ್ಲಿ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ತಪ್ಪು ಇಡೀ ಸಂತತಿಯನ್ನೇ. ಹಾಗಾದ್ರೆ ಸ್ಪಿರಿಚುವಲಿ ಲುಕ್ ಅಟ್ ದ ಇಂಪ್ಯಾಕ್ಟ್. ಎಷ್ಟು ದೊಡ್ಡ ಒಂದು ಪ್ರಭಾವ ಸ್ಪಿರಿಚುವಲಿ ಬೀಳುತ್ತೆ. ದೇ ಲೂಸ್ ದ ರಿಲೇಶನ್ಶಿಪ್ ವಿತ್ ಗಾಡ್. ಯಾವಾಗ ದೇವರ ರಿಲೇಶನ್ಶಿಪ್ ಕಳೆದುಕೊಳ್ತಾರೋ ದೇ ಗೋ ಇನ್ ಟು ಬಾಂಡೇಜ್. ನೊಗಗಳು, ಕಂಪ್ಲೀಟ್ ಆದ ನೊಗಗಳು, ಆತ್ಮಿಕವಾಗಿ ಬರುಡು. ಸೈತಾನ್ ಯಾವಾಗಲೂ ಒಬ್ಬ ವ್ಯಕ್ತಿಯನ್ನ ಬರುಡುತನದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾನೆ. ನೀನು ಪ್ರಾರ್ಥನೆ ಮಾಡು, ನನಗೆ ತೊಂದರೆ ಇಲ್ಲ, ಬೈಬಲ್ ಓದು ತೊಂದರೆ ಇಲ್ಲ, ಚರ್ಚ್ಗೆ ಹೋಗು ತೊಂದರೆ ಇಲ್ಲ, ಹಾಡಾಡು ತೊಂದರೆ ಇಲ್ಲ, ಆದರೆ ಬರುಡುತನದ ಜೀವನ, ದಟ್ಸ್ ವಾಟ್ ಡೆವಿಲ್ ಇಸ್ ಆಫ್ಟರ್. ಇವತ್ತು ಅನೇಕ ಸೇಮ್ ಯಂಗ್ ಪೀಪಲ್ ಆರ್ ಗೋಯಿಂಗ್ ಇನ್. ಸೊ ದೇರ್ ಆರ್ 2 major effects. Yes, physical, but let's be very careful about your spiritual. That is your destiny. Nama destiny is heaven. Nama destiny is God. Our destiny is God. ಎಸ್ ಸರ್. ಈಗಾಗಲೇ ನಮ್ಮನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಪ್ರಿಯರು, ಅದರಲ್ಲೂ ಸಹ ಅಡಿಕ್ಷನ್ನಿಂದ ಬಳಲ್ತಿರುವಂಥವ್ರಂತೂ ಸ್ಪಷ್ಟವಾಗಿ ಅಡಿಕ್ಷನ್ ಅಂದರೆ ಏನು, ಇದರ ಪರಿಣಾಮ ಏನು, ಅದು ಈಗಂತೂ ನೀವು ಹೇಳ್ತಿದ್ರಿ ಬಹಳ ಗಂಭೀರವಾದ ಸಮಸ್ಯೆಗಳು. ತಮ್ಮ ಜವಾಬ್ದಾರಿಯನ್ನು ಕಳ್ಕೊಳ್ತಾರೆ. ಒಬ್ಬ ವ್ಯಕ್ತಿಗೆ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇಲ್ಲ ಅಂದರೆ ಆ ಮನುಷ್ಯನ ಜೀವನಕ್ಕೆ ಅರ್ಥವಿಲ್ಲ. ಸಮಾಜದ ಮೇಲಿರೋ ಜವಾಬ್ದಾರಿ ಕಳ್ಕೊಳ್ತಾರೆ, ಕೌಟುಂಬಿಕ ಜೀವನದಲ್ಲಿ ಕಳ್ಕೊಳ್ತಾರೆ. ಆತ್ಮಿಕವಾಗಿ ಬರುವಾಗಂತೂ ಬಹಳ ಬಹಳ ಮುಖ್ಯವಾಗಿ ದೊಡ್ಡ ಡ್ಯಾಮೇಜನ್ನು ಅನುಭವಿಸ್ತಾರೆ. ದುಶ್ಚಟಕ್ಕೆ ಒಳಗಾದವರ ಪರಿಸ್ಥಿತಿ ಬಹಳ ಘೋರವಾದದ್ದು. ಪಾಸ್ಟರ್, ಈಗ ಮುಖ್ಯವಾಗಿ ಅನೇಕರು ಅಡಿಕ್ಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಈಗ ನಮ್ಮನ್ನು ವೀಕ್ಷಿಸ್ತಿರುವಂಥವ್ರು ಸಹ ಅನೇಕರು ಅಡಿಕ್ಷನ್ಗೆ ಒಳಗಾದವರು ವೀಕ್ಷಿಸ್ತಿದ್ದಾರೆ. ಅಡಿಕ್ಷನ್ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತಿದ್ವಿ ಸಾರ್ವತ್ರಿಕವಾಗಿ. ಈಗ ಅಡಿಕ್ಷನ್ಗೆ ಒಳಗಾದವರು ಹೇಗೆ ಹೊರಗೆ ಬರ್ಬೋದು ಸರ್? ಒಂದು ಬಾರಿ ಅಡಿಕ್ಷನ್ಗೆ, ದುರಭ್ಯಾಸಗಳಿಗೆ ಒಳಗಾದವರು ಬಹಳ ದೊಡ್ಡ ಸವಾಲು ಅದರಿಂದ ಹೊರಗೆ ಬರುವ ಸೊಲ್ಯೂಷನ್ ಸರ್, ಪರಿಹಾರ ಏನು ಸರ್? ಫಸ್ಟ್ ಐ ಥಿಂಕ್ ಒಂದು ವೇಳೆ ಅಡಿಕ್ಟ್ ಆದವ್ರು ವೀಕ್ಷಿಸ್ತಿರೋದಾದರೆ ನಿಮ್ಮನ್ನು ನೋಡಿ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಇಟ್ ಈಸ್ ಪಾಸಿಬಲ್. ಇದು ಸಾಧ್ಯ. ಓಕೆ, ಆ್ಯಂಡ್ ಎಸ್, ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಗಾಡ್ ಹಿಮ್ಸೆಲ್ಫ್. ದೇವರಿಂದ ಮಾತ್ರ ಸಾಧ್ಯ. ಯಾಕಂದರೆ ಗಾಡ್ ಇಸ್ ಅ ಕ್ರಿಯೇಟರ್. ಓಕೆ, ಗಾಡ್ ಕ್ರಿಯೇಟರ್. ಸೊ ದೇವರಿಗೆ ಯಾವ ಒಂದು ಅಡಿಷನ್, ಆ್ಯಡ್ ಆನ್ ಸಪೋರ್ಟ್ ಬೇಕಿಲ್ಲ. ಗಾಡ್ ಕ್ಯಾನ್ ಚೇಂಜ್ ದ ಲೈಫ್ ಆಫ್ ಅ ಪರ್ಸನ್. ದೇವರಿಂದ ಸ್ಪರ್ಶಿಸಲು, ಐ ಆಲ್ವೇಸ್ ಸೇ ದಿಸ್, ಐ ಬಿಲೀವ್ ದಿಸ್ ಸೆಂಟೆನ್ಸ್, ದೇವರಿಂದ ಸ್ಪರ್ಶಿಸಲು ಅಸಾಧ್ಯವಾದ ವ್ಯಕ್ತಿಯ ಲೋಕದಲ್ಲಿ ಯಾರೂ ಇಲ್ಲ, ಪರಿಸ್ಥಿತಿಗಳು ಯಾವುದೂ ಇಲ್ಲ. ಗಾಡ್ ಕ್ಯಾನ್ ಚೇಂಜ್. ದೇವರ ಹೃದಯವನ್ನು ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡಿ ಪುನರ್ಸ್ಥಾಪನೆ. ಪ್ರಾರಂಭದಲ್ಲೂ ಸೃಷ್ಟಿಯ ನಂತರ ಪುನರ್ಸ್ಥಾಪನೆ ದೇವರ ಪ್ರಾರಂಭಿಸಿದ್ದು. ಇವನ್ ಪ್ರಕಟಣೆಯಲ್ಲಿ ಕೂಡ ಪುನರ್ಸ್ಥಾಪನೆ, ನೂತನ. ಸೊ ರೆಸ್ಟೋರೇಷನ್ ಇಸ್ ಗಾಡ್ಸ್ ಹಾರ್ಟ್. ಪುನರ್ಸ್ಥಾಪನೆಯು ದೇವರ ಹೃದಯವು. ಸೊ ಪುನರ್ಸ್ಥಾಪನೆಯ ಪ್ರಾರಂಭ ಯೆಹೋವನಿಂದ ಮಾತ್ರ. ಪುನರ್ಸ್ಥಾಪನೆಯು ಸಾಧ್ಯವೂ ಯೆಹೋವನಿಂದ ಮಾತ್ರ. ಪುನರ್ಸ್ಥಾಪನೆಯನ್ನು ನೆಲೆಗೊಳಿಸೋದು ಕೂಡ ದೇವರು ಮಾತ್ರ. ಫಸ್ಟ್ ಐ ವಿಲ್ ಸೇ ರನ್ ಟು ಗಾಡ್. ಗಾಡ್ ಇಸ್ ದಿ ಆನ್ಸರ್. ಗಾಡ್ ಕ್ಯಾನ್ ಡೆಲಿವರ್. ಇಸ್ರಾಯೇಲ್ ಜನರ 430 ವರ್ಷಗಳ ದಾಸತ್ವವನ್ನು ಒಂದು ರಾತ್ರಿಯಲ್ಲಿ ದೇವರು ಮಾಡೋದಾದರೆ 430 ವರ್ಷದ ಸರಪಣಿಗಳು, 430 ವರ್ಷದ ಮಿತಿ, 430 ವರ್ಷದ ಅವರು ಬೆಳೆದರೂ ಕೂಡ ಅಭಿವೃದ್ಧಿ ಇಲ್ಲದೆ ಹೋದದ್ದು, 430 ವರ್ಷದ ವ್ಯತೆ, ಕಣ್ಣೀರು. ಗಾಡ್ ಕ್ಯಾನ್ ಡೂ ಇಟ್ ಒನ್ ನೈಟ್. ಒಂದೇ ರಾತ್ರಿಯಲ್ಲಿ ದೇವರು ಮಾಡಲಿಕ್ಕೆ ಸಾಧ್ಯ. ಫಸ್ಟ್ ಇಸ್ ರನ್ ಟು ಗಾಡ್. ನಾವು ಎಲ್ಲರಿಗಿರುವಂತ ಒಂದು ಪ್ರಶ್ನೆ ಏನಂದ್ರೆ, ವಿಲ್ ಗಾಡ್ ಅಕ್ಸೆಪ್ಟ್ ಮೀ? ದೇವ್ರು ಅಕ್ಸೆಪ್ಟ್ ಮಾಡ್ತಾನ? ದೇವ್ರು ನನ್ನ ಅಂಗೀಕರಿಸ್ತಾನ? ವಿಲ್ ಗಾಡ್ ಅಕ್ಸೆಪ್ಟ್ ಮೀ? ಬಿಕಾಸ್ ದೇ ಸಿ ಗಾಡ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಹ್ಯೂಮನ್ ಬೀಯಿಂಗ್. ಸೊ ಮನುಷ್ಯನ ಕಣ್ಣುಗಳಲ್ಲಿ ನೋಡುವ ಹಾಗೆ ದೇವರನ್ನು ಕಾಣ್ತಾರೆ. ಪ್ರಾಬ್ಲಿ ದೇವರನ್ನ PT ಮಾಸ್ಟರ್ ಇದ್ದಾಗೋ, ದೇವರನ್ನ ಸ್ಟ್ರಿಕ್ಟ್ ಫಾದರ್ ಇದ್ದಾಗ, ಐ ವಿಲ್ ಟೆಲ್ ಯು, ಗಾಡ್ಸ್ ಹ್ಯಾಂಡ್ ಇಸ್ ವೆರಿ ವೈಡ್, ಹಿಸ್ ಹಾರ್ಟ್ ಇಸ್ ವೆರಿ ಡೀಪ್.
ಆತನ ಕೈಗಳು ವಿಶಾಲವಾದ, ಆತನ ಹೃದಯವು ಬಹಳ ಆಳವಾದ. ಎಷ್ಟು ಆಳವಾದದ್ದು ತನ್ನ ಸ್ವಂತ ಮಗನನ್ನು ಕೂಡ ಹಿಂದೆ ಮುಂದೆ ನೋಡದೆ ಕೊಡುವಷ್ಟು ಆಳವಾದದ್ದು. ಸೊ ರನ್ ಟು ಗಾಡ್. ಸೊ ಕಮ್ ದ ವೇ ಯು ಆರ್. ನೀನು ಇದ್ದ ಹಾಗೆ ಬಾ. ಸೊ ಒನ್ ಆಫ್ ಮೈ ಫೇಮಸ್ ಸ್ಟೇಟ್ಮೆಂಟ್ ಇಸ್, ಒಳ್ಳೆಯವನಾದ ನಂತರ ಬರೋದಿಲ್ಲ, ಒಳ್ಳೆಯವನಾಗ್ಲಿಕ್ಕೆ ಬಾ. ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರೆ ದಟ್ಸ್ ಲೈಫ್ ಲಾಂಗ್ ಜರ್ನಿ. ಅದು ಒಳ್ಳೆಯವನಾಗಕ್ಕೆ ಬಾ. ಗಾಡ್ ಇಸ್ ಎವರ್ ರೆಡಿ ಟು ಅಕ್ಸೆಪ್ಟ್ ಯು. ಒಂದು ವಿಷಯ, ಗಾಡ್ ನೆವರ್ ಡಿಸ್ಪೈಸಸ್ ಬ್ರೋಕನ್ನೆಸ್. ಮುರಿದ ಹೃದಯವನ್ನು ದೇವರು ಎಂದಿಗೂ ಅಲ್ಲಗಳೆಯೋದಿಲ್ಲ. ಆ ಮುರಿದ ಹೃದಯವು ನಿನ್ನ ನಿರ್ಣಯ ಕೂಡ ಆಗಿರ್ಬೋದು. ಆ ಮುರಿದ ಹೃದಯವನ್ನು ದೇವರು ಎಂದಿಗೂ ಅಂಗೀಕರಿಸ್ತಾನೆ. ಫಸ್ಟ್ ಇಸ್ ಅಕ್ಸೆಪ್ಟೆನ್ಸ್. ಸೊ ವೆನ್ ಯು ಕಮ್ ಟು ಗಾಡ್ and crying out and say, God, deliver me. One word, ದೇವರೇ ನನ್ನನ್ನು ಬಿಡಿಸು. So God breaks the process. Number 2, sometimes it is also a progress. Yes. Progress. Like like as I said, ಪ್ರಾರಂಭದಲ್ಲಿ ಬೀಜ ಹೇಳಿದ ಪ್ರಕಾರ, ಬಿಕಾಸ್ ಅ ಸೀಡ್ ಬೆಳೆಯುತ್ತೋ ಆಗ ಥರ ಯೂನಿಟ್ ನೆಲೆಗೊಳ್ಳಬೇಕು. ಆ ಒಂದು ಪ್ರಾಸೆಸ್ಸಲ್ಲಿ ನೆಲೆಗೊಳ್ಳಬೇಕು. 25 ವರ್ಷ ಒಂದೇ ಥರ ಯೋಚನೆ ಮಾಡಿರ್ತೀವಿ. ನಂತರ ಯೂನಿಟ್ ಅದನ್ನು ಸತ್ಯವೇದ ರಿನ್ಯೂವಲ್ ಅಂತ ಹೇಳುತ್ತೆ. ಯು ನೀಡ್ ಟು ಸೆಟ್ ಅಪ್ ಅ ನ್ಯೂ ಮೈಂಡ್. ಹೊಸ ಪಯಣ, ಹಳೆ ಮನಸ್ಸು ಭಾಳ ಕಷ್ಟ. ನಿನ್ನ ಹೊಸ ಪಯಣದಲ್ಲಿ ನಿನ್ನ ಮನಸ್ಸು ನೂತನೀಕರಿಸಲ್ಪಡಬೇಕು. ಸೊ ಹೇಗೆ ನೂತನೀಕರಿಸಲ್ಪಡ್ತೀಯ? ವೆರಿ ಸಿಂಪಲ್, ವರ್ಡ್ ಅಂಡ್ ದ ಸ್ಪಿರಿಟ್. ದೇವರ ವಾಕ್ಯ, ದೇವರ ವಾಕ್ಯ, ದೇವರ ಆತ್ಮನು ನಮ್ಮನ್ನು ಸ್ಥಿರಗೊಳಿಸ್ತಾನೆ, ಮುಂದಕ್ಕೆ ನಡೆಸ್ತಾನೆ. ದೇವರ ವಾಕ್ಯ ನಮ್ಮನ್ನು ನೂತನೀಕರಿಸುತ್ತೆ. ಪವಿತ್ರಾತ್ಮ ನಮ್ಮ ಸಂಗಡ. ಸೊ ಯವನಸ್ಥರು ಹೆದರ್ಬೇಕಿಲ್ಲ. ದೇರ್ ಇಸ್ ನೋ ಬಡಿ ಫಾರ್ ಮೀ ಅಂಡ್ ಐಲ್ ಟೆಲ್ ಯು ಹ್ಯಾವ್ ಅ ಸೂಪರ್ ನ್ಯಾಚುರಲ್ ಎಂಪವರ್ಮೆಂಟ್. ಪವಿತ್ರಾತ್ಮನಿಂದ ಒಂದು ದೈವಿಕ ಒಂದು ಬಲ, ಒಂದು ಅಭಿಷೇಕನ ಗಾಡ್ ಆಲ್ವೇಸ್ ಹ್ಯಾಸ್ ಗಿವನ್ ದಿಸ್ ಟು ಅಸ್. ಅಂಡ್ ಬಿಲೀವ್, ರಿಸೀವ್, and I will guarantee you, overcoming addiction is possible by God and by God alone and word and the spirit, and go through the discipline. It takes time, but develop a tough skin. ಒಂದು ದಪ್ಪ ಚರ್ಮನ ಬೆಳೆಸ್ಕೋಬೇಕು. ಇಟ್ ಇಸ್ ಟಫ್. ಬಟ್ ಆದರೆ ಒಂದು ವಿಷಯ ಹೇಳಿ, ಐ ವಿಲ್ ಜಸ್ಟ್ ಸ್ಟಾಪ್ ಇಟ್ ಹಿಯರ್. ಆ್ಯಂಡ್ ಪ್ರೀ ಸರ್ಜರಿ ಪೇನ್ಗೂ ಪೋಸ್ಟ್ ಸರ್ಜರಿ ಪೇನ್ಗೂ ವ್ಯತ್ಯಾಸವಿದೆ ಅಲ್ವಾ? ಅಂದರೆ ಒಂದು ಚಿಕಿತ್ಸೆಗಿಂತ ಮುಂಚೆ ಇರುವ ನೋವು, ಚಿಕಿತ್ಸೆಯ ನಂತರ ನೋವು ವ್ಯತ್ಯಾಸವಿದೆ. ಚಿಕಿತ್ಸೆಗಿಂತ ಮುಂದೆ ಇರುವಂಥ ನೋವು ನಾಶನಕ್ಕೆ ನಡೆಸುವಂಥದ್ದು. ಅದನ್ನು ಅಡ್ರೆಸ್ ಮಾಡದೆ ಹೋದರೆ ಆ ಪೇಯ್ನ್ ಇದೆ. ಬಿಕಾಸ್ ಯು ಹ್ಯಾವ್ ಟ್ಯೂಮರ್, ಪೇಯ್ನ್. ತೆಗೆದ ನಂತರ ಕೂಡ ಪೇಯ್ನ್ ಇದೆ. ಬಟ್ ತೆಗೆದ ನಂತರ ಇರುವಂಥದ್ದು ಆರೋಗ್ಯ ನೋವು. ಅದು ನಿನ್ನ ಆರೋಗ್ಯಕ್ಕೆ ನಡೆಸುತ್ತೆ. ಸೊ ಯಂಗ್ ಪೀಪಲ್ ಡೋಂಟ್ ಗಿವ್ ಅಪ್. ನನ್ನ ಹತ್ರ ಯಾರು ಮಾತಾಡ್ತಿಲ್ಲ, ನನ್ನನ್ನು ಬಿಟ್ಬಿಟ್ರು, ನಾ ಏಕಾಂಕಿಯಾಗಿದ್ದೀನಿ, ಯಾಕೆ ಯಾರು ನೋಡ್ತಿಲ್ಲ, ನೋ ವರೀಸ್. ಬಿಕಾಸ್ ನೀನು ನೋಡಬೇಕಾದದ್ದು ಹೋಲ್ಡ್ ಆನ್. ಯು ಆರ್ ಗೋಯಿಂಗ್ ಥ್ರೂ ಅ ಬ್ಯೂಟಿಫುಲ್ ಪೇಯ್ನ್. ಬಟ್ ಒಮ್ಮೆ God is going to bring you beautifully. I like the verse, ಬೂದಿಗೆ ಶೃಂಗಾರ. ಬೂದಿ ಒಂದು ವಸ್ತುನ ಕೊನೆಯ ಸ್ಟೇಜ್. ಬೂದಿಯಲ್ಲಿ ಕ್ವಾಲಿಟಿ ಇಲ್ಲ, ಬೂದಿಯಲ್ಲಿ ಆಕಾರವಿಲ್ಲ. ಸೊ ದೇವರ ವಾಗ್ದಾನ, even at the last stage, I will bring beauty to you. So God will sure bring it. And this is the process. Praise God, sir. Praise God. ಪ್ರೀತಿಯ ವೀಕ್ಷಕರೇ, ಅದರಲ್ಲೂ ಸಹ ದುಶ್ಚಟದಿಂದ ಬಳಲುತ್ತಿರುವವರು ನೀವು ಯಾರಾದರೂ ನಮ್ಮನ್ನು ವೀಕ್ಷಿಸ್ತಿದ್ರೆ, ನಿಮಗೆಂದು ಅಮೂಲ್ಯವಾದ ಸಲಹೆಗಳನ್ನು ನೀವು ಕೇಳಿಸ್ಕೊಂಡಿದ್ದೀರಿ. ದುಶ್ಚಟ ಅನ್ನುವಂಥದ್ದು ಆರಂಭವಾಗುವುದು ನಮ್ಮ ಒಂದು ಯೋಚನೆಯಿಂದ. ನಾವು ತೆಗೆದುಕೊಳ್ಳುವ ಆ ಕೆಟ್ಟ ಯೋಚನೆ, ಅದು ಸಹ ಅದಕ್ಕೆ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡಿದ್ವಿ ಎಂಬುದಾಗಿ ಸೇವಕರು ಹೇಳಿದರು. ಅದನ್ನು ನಾವೇ ಬೆಳೆಸಿದ್ವಿ ಎಂಬುದಾಗಿ ಸೇವಕರು ಹೇಳಿದರು. ಈ ರೀತಿಯಾಗಿ ದುಶ್ಚಟಗಳಿಗೆ ಒಳಗಾಗಿ ದುಶ್ಚಟಗಳನ್ನು ಬೆಳೆಸಿಕೊಂಡು ಸ್ಪಷ್ಟವಾಗಿ ಯಾವೆಲ್ಲ ದುಶ್ಚಟಗಳು ಎಂಬುದಾಗಿ ನಾವು ಹೇಳಿದ್ದೀವಿ. ವೀಕ್ಷಿಸುತ್ತಿರುವ ನೀವು ಯಾವ್ಯಾವ ದುಶ್ಚಟಗಳಲ್ಲಿ ನೀವಿದ್ದೀರಿ ನಿಮಗೆ ಗೊತ್ತಿದೆ. ಆದರೆ ಈ ದುಶ್ಚಟಗಳಲ್ಲೇ ಮುಂದುವರಿದರೆ ಅದರಿಂದ ಆಗುವ ಪರಿಣಾಮವನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀರಿ. ಬಹಳ ದೊಡ್ಡ ಸಮಸ್ಯೆ ನಿಮಗುಂಟಾಗ್ತದೆ. ನಿಮ್ಮ ಜವಾಬ್ದಾರಿಗಳನ್ನ ಕಳ್ಕೊಳ್ತೀರಿ, ನಿಮ್ಮ ಕೌಟುಂಬಿಕ ಜವಾಬ್ದಾರಿ ಕಳ್ಕೊಳ್ತೀರಿ. ಮುಂದಿನ ನಿಮ್ಮ ಭವಿಷ್ಯತ್ತು ಸಂಪೂರ್ಣವಾಗಿ ನಾಶವಾಗ್ತದೆ. ಮಾನಸಿಕವಾಗಿ ಮಾಡುತ್ತಿರುವಂಥ ದುಶ್ಚಟಗಳು ಸಮೇತನು ಬಹಳ ದೊಡ್ಡ ಗಂಭೀರ ಸಮಸ್ಯೆ ಬಿಡ್ತದೆ. ಶಾರೀರಿಕವಾಗಿ ಮದ್ಯಪಾನ, ಧೂಮಪಾನ, ಡ್ರಗ್ಸ್ಗಳನ್ನು ತೆಗೆದುಕೊಂಡ್ರಂತೂ ನೇರವಾಗಿ ನಿಮ್ಮ ಶರೀರ ರೋಗಕ್ಕೆ ತುತ್ತಾಗ್ತದೆ, ಸಂಶಯವಿಲ್ಲ. ದುಶ್ಚಟಗಳು ಹೇಗೂ ಮನುಷ್ಯನನ್ನು ಕೊಲೆ ಮಾಡ್ತದೆ. ಆದರೆ ಕೊನೆಯದಾಗಿ ಸೇವಕರು ನಿರೀಕ್ಷೆಯ ಮಾತನ್ನು ನಿಮಗೆ ಹೇಳಿದ್ದಾರೆ. ಹೇಗೆ ಇಸ್ರಾಯೇಲರಿಗೆ ಅಷ್ಟು ವರ್ಷಗಳ ಒಂದು ಬಾಧೆ ಇದ್ದರು, ಕ್ಷಣ ಮಾತ್ರದಲ್ಲಿ ದೇವರು ಬದಲಾಯಿಸಿದಾಗ, ನೀವು ಎಷ್ಟು ವರ್ಷದಿಂದ ಅಡಿಕ್ಷನ್ನಲ್ಲಿದ್ದರು ಕರ್ತನು ಬದಲಾಯಿಸ್ತಾನೆ. ಆದರೆ ನೀವು ಮಾಡಬೇಕಾಗಿದ್ದು ಕರ್ತನ ಕಡೆಗೆ ತಿರುಗ್ರಿ. ಕರ್ತ ನಿಮ್ಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ದೇವ್ರ ಸೇವಕರು ಹೇಳಿದರು. ಪವಿತ್ರಾತ್ಮನು ಸಹಾಯ ಮಾಡ್ತಾನೆ ಎಂಬುದಾಗಿ ದೇವ್ರ ಸೇವಕರು ಹೇಳಿದರು. ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸ್ತದೆ ಎಂಬುದಾಗಿ ದೇವ್ರ ಸೇವಕರು ಹೇಳಿದರು. ಪ್ರಿಯರೇ, ನಮ್ಮನ್ನು ವೀಕ್ಷಿಸ್ತಿರುವ ನೀವು ಯಾರಾದರೂ ದುಶ್ಚಟಗಳಿಂದ ಬಳಲುತ್ತಾ ಇದ್ದು ಈ ವೇಳೆಯಲ್ಲಿ ಇದರಿಂದ ಹೊರಗೆ ಬರಬೇಕೆಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳುವುದಾದರೆ ಸೇವಕರಿಗೆ ನಿಮಗಾಗಿ ಪ್ರಾರ್ಥಿಸ್ತಾರೆ. ಇನ್ನೊಮ್ಮೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ದಯಮಾಡಿ ಇದರಲ್ಲಿ ಮುಂದುವರಿಬೇಡ್ರಿ. ನಿಮ್ಮ ಜೀವನ ನಾಶವಾಗ್ತದೆ. ಜೀವನ ನೀವೇ ಕೈಯಾರೆ ಯಾಕೆ ನಾಶ ಮಾಡ್ಕೊಳ್ತೀರಿ?
ವೀಕ್ಷಿಸ್ತಿದ್ದೀರಿ, ಇದು ನಮ್ಮ ವಿನಂತಿ. ದಯಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ರಿ. ನಮ್ಮೊಂದಿಗೆ ತೀರ್ಮಾನ ಮಾಡುವವರಿಗೆ ಇಂದು ಪವಿತ್ರಾತ್ಮನ ಸಹಾಯ ಮಾಡೋದಕ್ಕಾಗಿ. ಯಾವುದೇ ರೀತಿ ದುಶ್ಚಟಗಳಲ್ಲಿ ಯವನಸ್ಥರು ಅನೇಕರು ವೀಕ್ಷಿಸ್ತಿದ್ದೀರಿ, ಅನೇಕರು ವಯಸ್ಸಾದವರು ವೀಕ್ಷಿಸ್ತಿದ್ದೀರಿ. ಈ ದುಶ್ಚಟಗಳು ಯಾರನ್ನೂ ಬಿಡ್ತಿಲ್ಲ. ಯಾವುದೇ ರೀತಿಯ ದುಶ್ಚಟಗಳು ನೀವಿದ್ರು ನಿಮಗೊಂದು ಸದಾವಕಾಶ ಈ ವೇಳೆಯಲ್ಲಿ. ದಯಮಾಡಿ ನೀವಿರುವ ಸ್ಥಳಗಳಲ್ಲಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಸ್ವಾಮಿ ನಾನು ಇದರಿಂದ ಹೊರಗೆ ಬರಬೇಕು, ನಿನ್ನ ಕಡೆಗೆ ತಿರುಗ್ತೇನೆ, ನಿನ್ನ ಸಹಾಯ ಬೇಕೆಂಬುದಾಗಿ ನೀವು ತೀರ್ಮಾನ ತೆಗೆದುಕೊಂಡ್ರೆ ನಾನು ನಂಬ್ತೀನಿ ಈ ವೇಳೆಯಲ್ಲಿ ಅನೇಕರು ನೀವು ಬದಲಾಗ್ತೀರಿ. ಪಾಸ್ಟರ್, ಹೇಗೂ ನಾವು ದುಶ್ಚಟದ ಬಗ್ಗೆ ಹೇಳಿದ್ದೇವೆ ನಮ್ಮ ಪ್ರಿಯರಿಗೆ, ಇದರ ಪರಿಣಾಮವನ್ನು ಸಹ ನೀವು ಹೇಳಿದ್ರಿ. ಕೊನೆಯದಾಗಿ 100ಕ್ಕೆ 100 ದುಶ್ಚಟಗಳಿಗೆ ಒಳಗಾದವರು ಹೊರಗೆ ಬರ್ಬೋದು ಎಂಬುದಾಗಿ ಹೇಳಿದ್ರಿ. ಈಗಾಗಲೇ ಅನೇಕರು ದುಶ್ಚಟಕ್ಕೆ ಒಳಗಾದವರು ನಮ್ಮನ್ನು ವೀಕ್ಷಿಸ್ತಿದ್ದಾರೆ. ಅವರೆಲ್ಲರೂ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ, ನಾವು ಇದರಿಂದ ಹೊರಗೆ ಬರಬೇಕು. ಫಸ್ಟ್ ಈ ವೇಳೆಯಲ್ಲಿ ದೇವರಾತ್ಮನು ತಾನೇ ಅವ್ರನ್ನ ಮುಟ್ಲಿ, ಇಂದಿನಿಂದ ಇವರು ಒಂದು ಬದಲಾವಣೆ ಜೀವಿತ ಹೊಂದಿಕೊಳ್ಳಿ ಎಂಬ ದಯಮಾಡಿ ನಾವು ಪ್ರಾರ್ಥಿಸೋಣ. ಪಾಸ್ಟರ್, Hallelujah. ಥ್ಯಾಂಕ್ ಯು ಜೀಸಸ್. Hallelujah. ಇದ್ದಾಗೆ ನಮ್ಮನ್ನ ಪ್ರೀತಿಸುವ ಪರಲೋಕ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಜೀಸಸ್, ನಿನ್ನ ವಿಶಾಲವಾದ ಪ್ರೀತಿಗಾಗಿ ಸ್ತೋತ್ರ. ಹಾಲೆಲೂಯಾ. ನಿನ್ನ ಪ್ರೀತಿಯು ತಲುಪದೆ ಸ್ಥಳವು ಈ ಲೋಕದಲ್ಲಿ ಯಾವುದೂ ಇಲ್ಲ. ನಿನ್ನ ಕೃಪೆಯು ತಲುಪದೇ ಇರುವಂತ ಜೀವಿತವು ಯಾವುದೂ ಇಲ್ಲ ಸ್ವಾಮಿ. ಅಪ್ಪ, ನಿನ್ನ ಕರುಣೆಯ ಮೇರೆಗೆ ಯೇಸುವಿನ ನಾಮದಲ್ಲಿ ನಮ್ಮನ್ನು ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬ ಯವನಸ್ಥನ ಸ್ಪರ್ಶಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ದಾಸತ್ವದ ನೊಗವನ್ನ, ಚಟಗಳ ನೊಗವನ್ನ ಈ ಕ್ಷಣದಲ್ಲೇ ಯೇಸುವಿನ ನಾಮದಲ್ಲಿ ಮುರಿಯ ಮಾಡು. ಇಸ್ರಾಯೇಲ್ ಜನರು ಅಂದು ರಾತ್ರಿ ಜಡಿಯಲ್ಪಟ್ಟ ಕುರಿಯ ರಕ್ತದ ನಿಮಿತ್ತವಾಗಿ ಸಂರಕ್ಷಿಸಲ್ಪಟ್ಟು ದೇವರೇ ಅವರು ಬಿಡಿಸಲ್ಪಟ್ಟದ್ದಾದರೆ, ಇವತ್ತು ಯೇಸು ಕ್ರಿಸ್ತನ ರಕ್ತದ ನಿಮಿತ್ತವಾಗಿ ನಮ್ಮ ಯೌವನಸ್ಥರು ಸಂರಕ್ಷಿಸಲ್ಪಟ್ಟು ಯೇಸುವಿನ ನಾಮದಲ್ಲಿ ಬಿಡಿಸಲ್ಪಡಲಿ. ಹಾಲೆಲೂಯಾ. ಜಯವು ಈಗಾಗಲೇ ಸ್ಥಾಪಿಸಲ್ಪಟ್ಟಿದೆ, ವಿಜಯವು ಸ್ಥಾಪಿಸಲ್ಪಟ್ಟಿದೆ. ಅದರ ಕಡೆಗೆ ಯೌವನಸ್ಥ ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರೇ, ಕೊರಗುತ್ತಿರುವಂತ ಯೌವನಸ್ಥರನ್ನ ನೋಡು ದೇವರೇ. ಹಾಲೆಲೂಯಾ. ದ್ವಾರಗಳ ಹಿಂದೆ ಸ್ವಾಮಿ ಹೆದರಿ ದೇವರೇ ತಮ್ಮನ್ನ ಬಚ್ಚಿಟ್ಟುಕೊಂಡು ಸ್ವಾಮಿ ಕಷ್ಟಪಡುತ್ತಿರುವಂತ, ಕೂಗುತ್ತಿರುವಂತ ಪ್ರತಿಯೊಬ್ಬ ಯೌವನಸ್ಥನ ಈ ಕ್ಷಣದಲ್ಲಿ ಸ್ಪರ್ಶಿಸು. ಎಂಥ ಸ್ಥಳದಲ್ಲಿದ್ದರು ಈ ಕ್ಷಣವೇ ದೇವರ ಪ್ರಭಾವ, ದೇವರ ಮಹಿಮೆ ಅವರ ಮೇಲೆ, ಅವರ ಶರೀರದಲ್ಲಿ, ಮನಸ್ಸಲ್ಲಿ ಇಳಿಯಲಿ ಸ್ವಾಮಿ. ದೇವರ ವಾಕ್ಯದ ಬೆಳಕು ಅವರನ್ನ ಸ್ಪರ್ಶಿಸಲಿ. ಸಂಪೂರ್ಣ ಬಿಡುಗಡೆ ಕರ್ನಾಟಕದ ಯೌವನಸ್ಥರು ಯೇಸುವಿನ ನಾಮದಲ್ಲಿ ಸ್ವಾಮಿ ಸ್ಪರ್ಶಿಸಲ್ಪಡಲಿ. ಒಂದು ಪರಿಶುದ್ಧ ಪೀಳಿಗೆಯನ್ನು ಎಬ್ಬಿಸು ದೇವರೇ. ಈ ಕ್ಷಣದಲ್ಲಿ ಅಂತ ಒಂದು ಅವಕಾಶಗಳನ್ನು ಉಂಟು ಮಾಡು. ಒಂದು ಒಳ್ಳೆ ಆತ್ಮಿಕ ವಾತಾವರಣ ಸೃಷ್ಟಿ ಮಾಡಿ. ಇದಕ್ಕೆ ಕಾರಣವಾಗಿರುವಂತ ಎಲ್ಲ ದೇವರ ರಿಲೇಶನ್ಶಿಪ್ಗಳನ್ನು ಯೇಸುವಿನ ನಾಮದಲ್ಲಿ ಮುರಿದಾಕು ದೇವರೇ. ನಿಂತು ನಿನಗೋಸ್ಕರ ಬದುಕಲಿಕ್ಕೆ ಸಹಾಯ ಮಾಡು ದೇವರೇ. ಇವತ್ತು ನಮ್ಮ ಚರ್ಚೆ, ನಮ್ಮ ವಾಕ್ಯ ಇಲ್ಲಿ ಸ್ಥಾಪಿತವಾದ ಇವು ಯೇಸುವಿನ ನಾಮದಲ್ಲಿ ಅಲೆಗಳ ಹಾಗೆ ದೇವರೇ ಪ್ರಭಾವವನ್ನು ಬೀರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಜನಾಂಗದ ಮೇಲೆ, ನಮ್ಮ ಪೀಳಿಗೆಯ ಮೇಲೆ ದೇವರೇ ಪ್ರಭಾವವನ್ನು ಉಂಟು ಮಾಡು. ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ನೀನು ಸ್ಪರ್ಶಿಸಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ, ನೆಲೆಗೊಳಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಪ್ರಿಯರೇ, ಇನ್ನೊಮ್ಮೆ ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ದುಶ್ಚಟದಿಂದ ಬಳಲುತ್ತಿರೋ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದೀರಿ. ಈ ತೀರ್ಮಾನದಲ್ಲಿ ದೃಢವಾಗಿ ನಿಲ್ರಿ. ಪವಿತ್ರಾತ್ಮನು ಸಹಾಯ ಮಾಡ್ತಾನೆ. ಇಂದಿನಿಂದ ಒಂದು ನೀವು ಮನ ತಿರುಗಿದ್ದೀರಿ. ನಿಮ್ಮ ಎಲ್ಲ ಕಾರ್ಯಗಳಿಂದ ದೇವರ ಬಳಿಗೆ ಹಿಂತಿರುಗಿ ಬಂದಿದ್ದೀರಿ. ನೀವು ಜಯದ ಜೀವಿತವನ್ನು ಜೀವಿಸ್ತೀರಿ, ಆಶೀರ್ವಾದಕರವಾದ ಜೀವಿತವನ್ನು ಜೀವಿಸ್ತೀರಿ. ಏನೆಲ್ಲ ಕಳೆದುಕೊಂಡಿದ್ದೀರೋ ತಿರುಗಿ ಹೊಂದ್ಕೊಳ್ತೀರಿ. ಇನ್ನೊಮ್ಮೆ ಎಲ್ಲ ಪ್ರಿಯರನ್ನ ವಂದಿಸುತ್ತಾ, ಇಂದು ನಮ್ಮೊಂದಿಗೆ ಬಂದು ನಮ್ಮ ಬಿಗ್ ಜೆ ಟಿವಿಯಲ್ಲಿ ದುಶ್ಚಟಗಳ ಬಗ್ಗೆ, ಅಡಿಕ್ಷನ್ಸ್ಗಳ ಬಗ್ಗೆ ಸ್ಪಷ್ಟವಾಗಿ ನಮಗೆ ಕಲಿಸಿಕೊಟ್ಟು ಇದರಿಂದ ಹೊರಗೆ ಬರುವ ಮಾರ್ಗವನ್ನು ಸಹ ಬೋಧಿಸಿ ಪ್ರಾರ್ಥಿಸಿದಂಥ ಬೆಂಗಳೂರಿನಲ್ಲಿ ಸೇವೆಯನ್ನು ಮಾಡುತ್ತಿರುವಂಥ AG ಸಂಸ್ಥೆಯ ಕರ್ನಾಟಕ ಹಾಗೂ ಗೋವಾದ ಯವನಸ್ಥರ ಜವಾಬ್ದಾರಿಗಳನ್ನು ಹೊತ್ತುಕೊಂಡಂಥ ರೆವರೆಂಡ್ ಯೇಸುಪಾದಂರವರಿಗೆ ಬಿಗ್ ಜೆ ಟಿವಿಯ ಪರವಾಗಿ ಹೃದಯದಾಳದ ವಂದನೆ. ಥ್ಯಾಂಕ್ ಯು ಸೋ ಮಚ್.